Starting to session, I introduced myself to you guys. So now I need to look at the PPT what I ready with. Yes, I am going to share the what slides. Before starting to the session, I need to introduce myself. Yes, myself is Raghu Gurmurthy, IT trainer as well as software developer and founder of ISAT Interface Schooling and Technologies Davangere. This is a actually a software training institute, and we have our products also what software products. You can able to see my photo in the shared screen. Hopefully, what you people looking at my photo, but I am a bit fat now, not exactly like in photo. This pic is 5 years ago pic. So okay, let's start with what our concept, that is what a programming skill development for commerce and management students. So probably you can able to notice there is an mistake with respect to the header. Okay, no problem. The concept what we are going to what discuss here, that is what how commerce and management students need to develop their programming skills and the programming skills which are required for the development of what your career. Okay, so go for a next uh, thing. Need for programming in commerce and management domain. You people can able to what ask the question something like what is the need of programming for commerce and management students. So absolutely there is a great need of programming for commerce and management students. ಸೊ ಹೋಪ್ಫುಲಿ ನಾನು ಬರೀ ಇಂಗ್ಲೀಷಲ್ಲಿ ಮಾತಾಡೋದಕ್ಕಿಂತ ನಮ್ಮ ಮಾತೃಭಾಷೆ ಕನ್ನಡನೂ ಮಿಕ್ಸ್ ಮಾಡ್ತಾ ಹೋಗ್ತೀನಿ, ಬೆಟರ್ ಫಾರ್ ದಿ ಸೇಕ್ ಆಫ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿ ಥಿಂಗ್ ಈಸ್, ಇಲ್ಲಿ ಪ್ರೋಗ್ರಾಮಿಂಗ್ ನಮ್ಗೆ ಏನಕ್ಕೆ ಬೇಕು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಡೊಮೈನ್ ಸ್ಟೂಡೆಂಟ್ಸ್ಗೆ ಅಂತ. ಸೊ ದಿ ಕಾನ್ಸೆಪ್ಟ್ ಈಸ್, ಇವತ್ತು ನಾವು ವಾಟ್ ಈ ಪ್ರೋಗ್ರಾಮಿಂಗ್ ಇದೆಯಲ್ಲ, programming is damn needed. See, not only for what commerce and management student, uh, I mean to say, sorry for the interruption. ಸೊ ಇಲ್ಲಿ ಬರೀ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆಲ್ಲ ಪ್ರೋಗ್ರಾಮಿಂಗ್ ಎಲ್ರಿಗೂ ಬೇಕು. ಸೊ ಎಲ್ರಿಗೂ ಅಂತ ಅಂದರೆ ಮಿನಿಮಮ್ ನಾಲೆಡ್ಜ್, ಪ್ರೋಗ್ರಾಮಿಂಗ್ ನಾಲೆಡ್ಜ್ ಎಲ್ರಿಗೂ ಇರಬೇಕಾಗುತ್ತೆ. ವಾಟ್ ಯಾವುದೇ ರೀತಿ ಡೊಮೈನ್ ಬಗ್ಗೆ ನಾವಿಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಂತ ಅಗತ್ಯ ಇರಲ್ಲ. ಬಿಕಾಸ್ ಇವತ್ತು ನಾವೇನು ಆಗ್ತಾ ಇದೆಯಪ್ಪ ಅಂತ ಅಂದರೆ, ವಾಟ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆರ್ ಪಾರ್ಟ್ ಆಫ್ ಅವರ್ ಪ್ರೊಫೆಷ್ನಲ್ ಲೈಫ್ ಆಸ್ ವೆಲ್ ಆಸ್ ಪರ್ಸ್ನಲ್ ಲೈಫ್. ಸೊ ಇಲ್ಲಿಗೊಂದು 1.5 ವರ್ಷದ ಮುಂಚೆ ನಾವು ಆನ್ಲೈನ್ ಕ್ಲಾಸಸ್ ಅಂತಂದರೆ ವಾಟ್ ಇಟ್ ಈಸ್ ಬಿಟ್ ಆಡ್ ಟು ಇಮ್ಯಾಜಿನ್. ಒಂದಿಷ್ಟು ನಾವು ಈ ಥರ ಪ್ರಾಕ್ಟೀಸ್ಗಳನ್ನ ಎಲ್ಲ ಮಾಡ್ತಾ ಇದ್ದಿದ್ದು ಕಡಿಮೆ ಇತ್ತು. ಬಟ್ ಇವತ್ತೇನಾಗಿದೆಯಪ್ಪ ಅಂತಂದರೆ ವಾಟ್ ದಿಸ್ ಈಸ್ ದಿ ಓನ್ಲಿ ಸೊಲ್ಯೂಷನ್ ವಾಟ್ ವಿ ಹ್ಯಾವ್. ಯಾಕೆಂದರೆ ಇವತ್ತು ಮಾಸ್ಕು, ಸ್ಯಾನಿಟೈಸರ್ ವಾಟ್ ರೂಲಿಂಗ್ ದಿ ವರ್ಲ್ಡ್. ದಟ್ಸ್ ವೈ ಇನ್ ಆರ್ಡರ್ ಟು put an end to this pandemic we need to go for technology. That's it, nothing more than that. ಸೊ ಇಲ್ಲಿ ಪ್ರೋಗ್ರಾಮಿಂಗು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತಪ್ಪ ಅಂತ ಅಂದರೆ, ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್, MIS ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೀವು ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ನಿಮ್ಮ ಹತ್ರ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಡೇಟಾ ಇರುತ್ತೆ. ಆ ಡೇಟಾನ ಪ್ರೋಸೆಸ್ ಮಾಡ್ತೀರಾ. ಡೇಟಾನ ಪ್ರೋಸೆಸ್ ಮಾಡಿದ್ಮೇಲೆ ದಿ ಔಟ್ಪುಟ್ ಈಸ್ ಇನ್ಫಾರ್ಮೇಷನ್. ಸೊ ಆ ಇನ್ಫಾರ್ಮೇಷನಿಂದ ಏನು ಮಾಡ್ಬೋದಪ್ಪ ಅಂದರೆ ಡಿಸಿಷನ್ ಮೇಕಿಂಗ್.
ಸೊ ಈ ಡಿಸಿಷನ್ ಮೇಕಿಂಗ್ ಮಾಡಬೇಕಪ್ಪ ಅಂತ ಅಂದರೆ ನಾವು ನಮಗೆ ಸಿಸ್ಟಮ್ ಅಥವಾ ಪ್ರೋಗ್ರಾಮಿಂಗ್ ಬೇಕೇ ಬೇಕು. ಬಿಕಾಸ್ ನಮ್ಮ ಹತ್ರ ಇರೋ ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ದಿಸ್ ಈಸ್ ಪ್ರೆಟಿ ಹೂಜ್. ಸೊ ಇನ್ ಆರ್ಡರ್ ಟು ಪ್ರೋಸೆಸ್ ಸಚ್ ಇನ್ಫಾರ್ಮೇಷನ್ and to make the right decisions, we need MIS, that is nothing but management information system. Okay, later automating tasks like interest calculation, finding ratios and many more ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಇವತ್ತು ವಾಟ್ ನಿಮ್ಮ ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಯು ಯೂಸ್ ಟು ಡೂ ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ಒಂದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ರೇಷಿಯೋ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಥವಾ ಸಿಂಪಲ್ ಕ್ಯಾಲ್ಕುಲೇಷನ್ ಅರ್ಥಮೆಟಿಕ್ ಆಪರೇಷನ್ಸ್ ಆಗಿರ್ಬೋದು. ಇದನ್ನೆಲ್ಲ ಮಾಡಬೇಕಪ್ಪ ಅಂತ ಅಂದರೆ ನೀವುಗಳು ಮ್ಯಾನ್ಯುಯಲಿ ಮಾಡ್ತಾ ಇದ್ದೀರಾ. ವೆನ್ ಯು ಥಿಂಕ್ ವಿತ್ ರೆಸ್ಪೆಕ್ಟ್ ಟು ಇಂಡಸ್ಟ್ರಿ, ನಾವು ಯಾವ ರೀತಿ ಮಾಡ್ತಾ ಇದ್ದೀವಪ್ಪ ಅಲ್ಲಿ ಅಂತ ಅಂದರೆ ಆಟೋಮೇಟ್ ಮಾಡ್ತಾ ಇದ್ದೀವಿ. ಐ ಮೀನ್ ಟು ಸೇ ಒಂದಿಷ್ಟು ಪ್ರೋಗ್ರಾಮ್ಸ್ನ ಬರಿತಾ ಇದ್ದೀವಿ. ಆ ಪ್ರೋಗ್ರಾಮ್ಸ್ನ ಬರೆದ್ಬಿಟ್ಟು ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನು ಮತ್ತು ವಾಟ್ ಈಸ್ ದಟ್ ವಾಟ್ ಫೈಂಡಿಂಗ್ ರೇಷಿಯೋಸ್, ಇದು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಈ ಥರ ಪ್ರೊಸೀಜರ್ಸ್ನ ನಾವು ಯಾವುದ್ರ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಬೋದಪ್ಪ ಅಂತಂದರೆ ನಮ್ಮ ಆಟೋಮೇಟೆಡ್ ಟೂಲ್ಸ್ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್. ಆ ಆಟೋಮೇಟೆಡ್ ಟೂಲ್ಸ್ಗೆ ನಾವು ಪ್ರೋಗ್ರಾಮ್ಸ್ ಬರೀಬೇಕಾಗುತ್ತೆ, ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಯಾವೆಲ್ಲ ಕ್ರೈಟೀರಿಯಾನ ನಾವು ತಲೆಯಲ್ಲಿ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಇನ್ ಆರ್ಡರ್ ಟು ಡೂ ಸಚ್ ಕೈಂಡ್ ಆಫ್ ಥಿಂಗ್ಸ್, ವಾಟ್ ವಿ ನೀಡ್ ಟು ಡೂ, we used to go for automating task. That automation is going to happen ಥ್ರೂ ಪ್ರೋಗ್ರಾಮಿಂಗ್. ಲೇಟರ್ ಇದಾದ್ಮೇಲೆ ಡೇಟಾ ಸೈನ್ಸ್. ಇವತ್ತೆಲ್ಲ ಹೇಳ್ತಾ ಇದ್ದಾರೆ ತುಂಬ ದೊಡ್ಡ ಟಾಪಿಕ್ ಯಾವುದು, ಡೇಟಾ ಸೈನ್ಸ್, ಡೇಟಾ ಮೈನಿಂಗ್, ಡೇಟಾ ಅನಲಿಸ್ಟ್ ಅಂತ. ಏನಪ್ಪ ಅಂತ ಅಂದರೆ ಇವತ್ತು ನಮಗೆ ಡೇಟಾ ತುಂಬ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ. ಈ ಡೇಟಾನ ನಾವು ಪ್ರೋಸೆಸ್ ಮಾಡಿದಾಗ ದಿ ರಿಸಲ್ಟ್ ಈಸ್ ವಾಟ್, ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಇರುತ್ತಲ್ಲ, ಆ ಇನ್ಫಾರ್ಮೇಷನ್ ಮುಖಾಂತರ ನಾವು ಡಿಸಿಷನ್ ಮೇಕಿಂಗ್ ಮಾಡ್ಬೋದು. ಆ ಡಿಸಿಷನ್ ಮೇಕಿಂಗ್ ಮಾಡಬೇಕಪ್ಪ ಅಂತ ಅಂದರೆ ವಿ ಯೂಸ್ ಟು ಗೋ ಫಾರ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಆಪರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಡೇಟಾ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಡೇಟಾ ಸೈನ್ಸ್. ವಾಟ್ ಸೊ ಈ ಡೇಟಾ ಸೈನ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಪ್ಪ ಅಂತಂದರೆ ನಮಗೆ ಅಲ್ಲಿ ಏನೋ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇರಬೇಕಾಗುತ್ತೆ. ಓಕೆ, ಸೊ ಲೇಟರ್ ಜನರೇಟ್ ವೇರಿಯಸ್ ರಿಪೋರ್ಟ್ಸ್. ದಿಸ್ ಈಸ್ ವಾಟ್ ಪ್ರೆಟಿ ಮಚ್ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಅಂದರೆ ನಾವು ಯಾವುದೇ ಆಟೋಮೇಟ್ ಮಾಡಿದ್ರೂ ವಿ ನೀಡ್ ಟು ಜನರೇಟ್ ರಿಪೋರ್ಟ್ಸ್. ಈ ರಿಪೋರ್ಟ್ಸ್ ಜನರೇಟ್ ಮಾಡಬೇಕಪ್ಪ ಅಂತ ಅಂದ್ರೂ ಅದು ಆ ರಿಪೋರ್ಟ್ ಸಹ ಜನರೇಟ್ ಮಾಡಲಿಕ್ಕೆ ವಿ ನೀಡ್ ಪ್ರೋಗ್ರಾಮಿಂಗ್ ಸ್ಟಫ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೈಟಿಂಗ್ ಮ್ಯಾಕ್ರೋಸ್ ಇನ್ ಟೂಲ್ಸ್ ಲೈಕ್ MS Excel ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮ್ಯಾಕ್ರೋಸ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ರೋಸ್ ನಥಿಂಗ್ ಬಟ್ ಪ್ರೋಗ್ರಾಮ್ಸ್. ಇವಾಗ ನೀವು MS Excel ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಮುಂದೆ ನೀವು ಇನ್ ಯುವರ್ ವಾಟ್ ಪ್ರೊಫೆಷನಲ್ ಕೆರಿಯರ್ ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಯೂಸ್ ಅಂತ ಅಂದರೆ MS Excel ಕೈಂಡ್ ಆಫ್ ಟೂಲ್ಸ್ ಆರ್ MS Excel ಇಟ್ ಸೆಲ್ಫ್. ಸೊ ಅಲ್ಲೂ ಸಹ ಆಟೋಮೇಟ್ ಮಾಡಬೇಕಪ್ಪ ಅಂತ ಅಂದರೆ ವಿ ಯೂಸ್ ಟು ಗೋ ಫಾರ್ ಮ್ಯಾಕ್ರೋಸ್. ಓಕೆ, ಸೊ ಮ್ಯಾಕ್ರೋಸ್ ನಥಿಂಗ್ ಬಟ್ ಪ್ರೋಗ್ರಾಮ್ಸ್. ಸೊ ಹಾಗಾಗಿ ಮ್ಯಾಕ್ರೋಸ್ನ ನಾವು ಬರಿಬೇಕಪ್ಪ ಅಂತ ಅಂದರೆ ನಮಗೇನು ಬೇಕಾಗುತ್ತೆ, MS Excel ಬೇಕಾಗುತ್ತೆ. ಸೊ ಲೇಟರ್ ಡೇಟಾ ಟ್ರಾನ್ಸ್ಫರ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ಸ್ ಲೈಕ್ XML ಆ್ಯಂಡ್ JSON. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ ಪ್ಯೂರ್ಲಿ ಟೆಕ್ನಿಕಲ್ ಅನಿಸುತ್ತೆ. ನೀವು ITR ಫೈಲ್ ಮಾಡ್ತೀರಾ. ITR ಫೈಲ್ ಮಾಡಬೇಕಾದ್ರೆ ನಿಮಗೆ ಎಂಡ್ ರಿಪೋರ್ಟ್ ಯಾವುದ್ರಲ್ಲಿ ಬರುತ್ತಪ್ಪ ಅಂದರೆ XML ಅಲ್ಲಿ ಬರುತ್ತೆ. ಆ XML ರಿಪೋರ್ಟ್ನ ಏನು ಮಾಡ್ತೀರಾ, XML ಫೈಲ್ನ ನೀವು ವಾಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಪ್ಲೋಡ್ ಮಾಡ್ತೀರಾ. ದಟ್ XML ಫೈಲ್ ಈಸ್ ನಥಿಂಗ್ ಬಟ್ ಎ ಡೇಟಾ ಫಾರ್ಮ್ಯಾಟ್ ಫೈಲ್. ನಿಮಗೆ XML ಅಂದರೆ ಗೊತ್ತಿರಬೇಕಾಗುತ್ತೆ, JSON ಅಂದರೆ ಗೊತ್ತಿರಬೇಕಾಗುತ್ತೆ. ದೀಸ್ ಆರ್ ವಾಟ್ ಡಿಫ್ರೆಂಟ್ ಡೇಟಾ ಫಾರ್ಮೆಟ್ಸ್. ಸೊ ಈ ಫಾರ್ಮೆಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಜ್ಞಾನ ಇದ್ದರೆ ಏನು ಮಾಡ್ಬೋದಪ್ಪ ಅಂತ ಅಂದರೆ ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ವಿ ಕ್ಯಾನ್ ಏಬಲ್ ಟು ಅಚೀವ್ what good standard with respect to data transfer. These are what some of the example, only few examples with respect to need of programming in commerce and management domain. ಸೊ ಇವಾಗ ನೆಕ್ಸ್ಟ್ ನಾವು ಏನು ಕಲಿತಾ ಹೋಗ್ತೀವಪ್ಪ ಅಂತ ಅಂದರೆ ಪ್ರೋಗ್ರಾಮಿಂಗ್ ಟರ್ಮ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್. ಇದಕ್ಕಿಂತ ಮುಂಚೆ ಐ ನೀಡ್ ಟು ಶೋ ಸಮಥಿಂಗ್ ಟು ಯು. ದಟ್ ಈಸ್ ವಾಟ್ ಯುವರ್ ವಾಟ್ ITB subject. This is what the subject information technology in business. ಸೊ ಈ ಸಬ್ಜೆಕ್ಟ್ನ ನಾವು ವಾಟ್ ಬಿ ಆನ್ಲೈನ್, ಐ ಆಮ್ ಶೇರಿಂಗ್ ದಿಸ್ ಸ್ಕ್ರೀನ್ ಟು ಯು ಗೈಸ್. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಸಬ್ಜೆಕ್ಟ್ ಫಾರ್ ಯುವರ್ 4th ಸೆಮ್. ಪ್ರಾಬಬಲಿ ಇವಾಗ ಯಾರು 2nd ಸೆಮ್ಮಲ್ಲಿ ಇದ್ದೀರಿ
ಅವರು ಈ ಸಬ್ಜೆಕ್ಟ್ನ ಕಲಿಬೇಕಾಗುತ್ತೆ. ಫೋರ್ತ್ ಸೆಮ್ಮಲ್ಲಿ ಇರೋರು ಇವಾಗ ಡೆಫಿನೆಟ್ಲಿ ಇದನ್ನು ನೀವು ಕಲಿಬೇಕಾಗುತ್ತೆ. ಈ ಸಬ್ಜೆಕ್ಟಲ್ಲಿ ನಾವು ನೋಡ್ತಾ ಬಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ C++. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು? C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಓಕೆ, ಸೊ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಕಂಪ್ಯೂಟರ್ಸ್ ಯಾವ ರೀತಿ ಯೂಸ್ ಆಗ್ತಾ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಲೇಟರ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದಟ್ ಈಸ್ ವಾಟ್ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನೆಲ್ಲ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಬರುತ್ತೆ ಅದನ್ನು ನಾವು ಜನರಿಕ್ ಆಗಿ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾವಾಗ? ಈ ನಮ್ಮ ಸೆಷನ್ನಲ್ಲಿ. ಓಕೆ, ಸೊ ಲೆಟ್ಸ್ ಕಮ್ ಟು ಅವರ್ PPT. ಸೊ ಇಲ್ಲಿ ನಾವು ನೋಡ್ತಾ ಬಂದರೆ ಪ್ರೋಗ್ರಾಮಿಂಗ್ ಟರ್ಮ್ಸ್. ಫಸ್ಟು ವಾಟ್ ಆ್ಯಕ್ಚುಲಿ ಪ್ರೋಗ್ರಾಮ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಫಾಲೋಡ್ ಬೈ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಸಿಂಟ್ಯಾಕ್ಸ್, ಫಾಲೋಡ್ ಬೈ ವೇರಿಯಬಲ್ಸ್, ಫಾಲೋಡ್ ಬೈ ಕಾನ್ಸ್ಟೆಂಟ್ಸ್, ಡೇಟಾ ಟೈಪ್ಸ್, ಆಪರೇಟರ್ಸ್, ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್, ಲೂಪ್ಸ್, ದೆನ್ ಫಾಲೋಡ್ ಬೈ ಅರೆ. ಇಷ್ಟು ಟಾಪಿಕ್ಸ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇವುಗಳನ್ನೆಲ್ಲ ನಾವು ಜನರಿಕ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಐ ಮೀನ್ ಟು ಸೇ, ಸೊ ವಿತ್ ನಾಟ್ ರೆಸ್ಪೆಕ್ಟ್ ಟು ಎನಿ ವಾಟ್ ಸ್ಪೆಸಿಫಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಜನರಿಕ್ ಆಗಿ ಪ್ರೋಗ್ರಾಮಿಂಗ್ ಅಲ್ಲಿ ಈ ಟಾಪಿಕ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಡಿಸ್ಕಸ್. ಓಕೆ, ಫಸ್ಟ್ ಬಂದ್ಬಿಟ್ಟು ಪ್ರೋಗ್ರಾಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಶೇರ್ ದಿ ಬೋರ್ಡ್ ಹಿಯರ್. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನಾವೇನು ಡಿಸ್ಕಸ್ ಮಾಡಬೇಕಾಗುತ್ತೆ ಫಸ್ಟ್ ಅಂತಂದರೆ, ವಾಟ್ ಎಕ್ಸಾಕ್ಟ್ಲಿ ಪ್ರೋಗ್ರಾಮ್ ಅಂದರೆ ಏನು ಅನ್ನೋದನ್ನ ನಾವು ವಿ ನೀಡ್ ಟು ಡಿಸ್ಕಸ್. ಸೊ ಇಲ್ಲಿ ವೈಟ್ ಬೋರ್ಡ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ವಾಟ್ ಡು ಯು ಮೀನ್ ಬೈ ಪ್ರೋಗ್ರಾಮ್? ಪ್ರೋಗ್ರಾಮ್ ಅಂದರೆ ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಪ್ರೋಗ್ರಾಮ್ ಅಂದರೆ ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬೋದು. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಓಕೆ, ಅಲ್ಟಿಮೇಟ್ ಏಮ್ ಆಫ್ ಪ್ರೋಗ್ರಾಮಿಂಗ್ ಏನು ಅಂತ ಹೇಳೋದಾದ್ರೆ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಅಕಾಂಪ್ಲಿಷ್ ಎ ಟಾಸ್ಕ್. ಒಂದು ಕೆಲಸ ಮಾಡೋದಕ್ಕೆ ನಾವು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ನ ಬರಿತಾ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಪ್ರೋಗ್ರಾಮಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಪ್ರೋಗ್ರಾಮ್ಸ್ನ ಬರಿಬೇಕಪ್ಪ ಅಂದರೆ ಎಲ್ಲಿಗೆ ಬರಿತಾ ಇದ್ದೀವಿ ನಾವು ಅಂತಂದರೆ ಸಿಸ್ಟಮ್ಗೆ ಬರಿತಾ ಇದ್ದೀವಿ. ಬಿಫೋರ್ ದಟ್ ವಿ ನೀಡ್ ಟು ಕನ್ಸಿಡರ್ ಎ ಸಿನಾರಿಯೋ. ಸೊ ಲೆಟ್ಸ್ ಕನ್ಸಿಡರ್ what person 1 year. Don't mind, I am very much weak with respect to drawing. So ಇಲ್ಲಿ person 1 need to communicate with person 2. got it? So ಇಲ್ಲಿ ಇವರಿಬ್ರು ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂತಂದ್ರೆ they used to go for language like native languages ಅಂತ ಕರಿತೀವಿ. ಯಾವುದು? ಕನ್ನಡ, ಇಂಗ್ಲಿಷ್, ಹಿಂದಿ. ಸೊ ಈ ಥರ ನೇಟಿವ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಗೋ ಫಾರ್ ವಾಟ್ ದಿ ಕಮ್ಯುನಿಕೇಷನ್ ಬಿಟ್ವೀನ್ person 1 and person 2. So just think, we need to communicate with a computer. Here there is a person. Okay, he used to communicate with computer. ಸೊ ಇಲ್ಲಿ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂತ ಅಂದರೆ ಏನು ಮಾಡಬೇಕು? ಆಬ್ವಿಯಸ್ಲಿ ವಿ ನೀಡ್ ಟು ರೈಟ್ ಪ್ರೋಗ್ರಾಮ್ಸ್. ಏನು ಬರಿಬೇಕಾಗುತ್ತೆ? ನಾವು ಪ್ರೋಗ್ರಾಮ್ಸ್ನ ಬರಿಬೇಕಾಗುತ್ತೆ. ಈ ಪ್ರೋಗ್ರಾಮ್ಸ್ನ ಬರಿಬೇಕಪ್ಪ ಅಂತಂದರೆ ವಿ ನೀಡ್ ಎ ಲ್ಯಾಂಗ್ವೇಜ್. ಸೊ ಈ ಲ್ಯಾಂಗ್ವೇಜಸ್ನ ನಾವೇನಂತ ಕರಿತೀವಪ್ಪ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಏನಂತ ಕರಿತಾ ಇದ್ದೀವಿ ನಾವು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾವ ಥರ ಲ್ಯಾಂಗ್ವೇಜಸ್ ಇದೆ? ಇಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಹೇಳಿದ್ವಲ್ಲ, ಅದೇ ರೀತಿ ಇಲ್ಲಿ ಲ್ಯಾಂಗ್ವೇಜಸ್ ಯಾವುದಿದೆ? ಸಿ ಇದೆ, C++ ಇದೆ, ಸೊ ಫಾಲೋಡ್ ಬೈ ಜಾವಾ ಇದೆ. ಈ ಥರ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ. ಸೊ
ಈ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ವಿ ನೀಡ್ ಟು ರೈಟ್. ಇವತ್ತು ನೀವು ಕೇಳ್ಬೋದು C# ಇದೆ, ದೆನ್ ಫಾಲೋಡ್ ಬೈ ಪೈಥಾನ್, ದೆನ್ ರೂಬಿ. ದೀಸ್ ಆರ್ ವಾಟ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಈ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ಸ್ನ ಬರಿತಾ ಹೋಗ್ತೀವಿ. ಪ್ರೋಗ್ರಾಮ್ಸ್ ಅಂತಂದ್ರೆ ನಥಿಂಗ್ ಬಟ್ ಇನ್ಸ್ಟ್ರಕ್ಷನ್ ಅಂತ. ಓಕೆ, ಸೊ ಎರಡು ಟಾಪಿಕ್ನ ನಾವು ನೋಡಿದ್ದಾಯ್ತು ಇವಾಗ, ಪ್ರೋಗ್ರಾಮು ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಓಕೆನಾ? ಸೊ ಇವಾಗ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋಂಥ ಏನು ಒಂದು ವಾಟ್ ಪ್ರೋಗ್ರಾಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋ ನೀಡ್ ಟು ಬಾದರ್ ಅಬೌಟ್ ವಾಟ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಎಲ್ಲ ನೀವೇನು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಇಲ್ಲಿ ನೋಡ್ತಾ ಬನ್ನಿ. ದಿಸ್ ಈಸ್ ವಾಟ್ ದಿ ಪ್ರೋಗ್ರಾಮ್. ನಿಮಗೆ ಒಂದು ಕಾನ್ಸೆಪ್ಟ್ ಈ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಜಸ್ಟ್ ಐ ಆಮ್ ರೈಟಿಂಗ್ ಇಯರ್. ಸೊ ಇದು ಸಿ ಪ್ರೋಗ್ರಾಮ್ ನಾನು ಇಲ್ಲಿ ಆ್ಯಕ್ಚುಲಿ ಬರಿತಾ ಇರೋದು. ಈ ಸಿ ಪ್ರೋಗ್ರಾಮಲ್ಲಿ ಈ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಈ ಪ್ರತಿಯೊಂದು ಸ್ಟೇಟ್ಮೆಂಟ್ಸು ಸಹ ಏನಂತ ಕರಿಬೋದಪ್ಪ ನಾವು ಅಂದರೆ ಇನ್ಸ್ಟ್ರಕ್ಷನ್ಸ್ ಅಂತ ಕರಿಬೋದು. ಈ ಇನ್ಸ್ಟ್ರಕ್ಷನ್ಸ್ನ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ಕಂಪ್ಯೂಟ್ರಿಗೆ ಕೊಡ್ತಾ ಇದ್ದೀವಿ. ಕಂಪ್ಯೂಟರ್ ಆ ಕೆಲಸನ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಬಂದರೆ ಇಲ್ಲಿ ಪ್ರಿಂಟ್ ಎಫ್ ಅಂತ ಇದೆ. ಓಕೆ, ಸೊ ಈ ಪ್ರಿಂಟ್ ಎಫ್ ಅನ್ನೋ ಇನ್ಸ್ಟ್ರಕ್ಷನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋವಂಥ ಈ ಸ್ಟೇಟ್ಮೆಂಟ್ ಏನಿದೆ ಇದನ್ನು ಪ್ರಿಂಟ್ ಮಾಡಲಿಕ್ಕೆ, ಎಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ ಕಂಪ್ಯೂಟರ್ಗೆ. ದಟ್ ಈಸ್ ನಥಿಂಗ್ ಬಟ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ, ನಮಗೆ ಅಲ್ಲಿ ಔಟ್ಪುಟ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಬಂದರೆ ಗೊತ್ತಾಗುತ್ತೆ ವಾಟ್ ಪ್ರೋಗ್ರಾಮ್ ಈಸ್ ಈಸಿ ಟು ಲರ್ನ್. ಇಲ್ಲಿ ನಾನು ಹಾಕಿರುವಂಥ ಸ್ಟೇಟ್ಮೆಂಟ್ ಏನಾಗಿದೆ, ಇಲ್ಲಿ ಪ್ರಿಂಟ್ ಆಗಿದೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ದಿ ಥಿಂಗ್. ಓಕೆ, ಪ್ರೋಗ್ರಾಮ್ ಅಂತ ಅಂದರೆ ಇಟ್ ಈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ಫಾರ್ ಎ computer by using programming languages, any programming languages. Okay, so later we need to ಸೊ ಇವಾಗ ನಾವು ನೋಡೋದಾದ್ರೆ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಅಂಡ್ ಸಿಂಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಪ್ರೋಗ್ರಾಮಿಂಗಿಗೆ ಯಾವ ರೀತಿ ಸ್ಟ್ರಕ್ಚರ್ ಇರಬೇಕು ಮತ್ತೆ ಸಿಂಟ್ಯಾಕ್ಸ್ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ ಅಂತ. ಸೊ ಇದನ್ನ ನಾವು ನೋಡ್ತಾ ಹೋಗೋಣ. ಸೊ ಕಮ್ ಫಾರ್ ಅವರ್ ವಾಟ್ ಈಗ ನಾವು ಪ್ರೋಗ್ರಾಮ್ ನೋಡ್ತಾ ಇದ್ವಲ್ಲ, ಆ ಸ್ಕ್ರೀನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡ್ಬೋದು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಪ್ಪ ಅಂತ ಅಂದರೆ, ಸಿ ನಾವು ನಮ್ಮ ಪೇರೆಂಟ್ಸ್ಗೆ ಲೆಟರ್ ಬರಿತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅಥವಾ ಎನಿ ರೈಟಿಂಗ್ ಎನಿ ಬಿಸ್ನೆಸ್ ಲೆಟರ್. ಇನ್ ದಟ್ ಕಾಂಟ್ಯಾಕ್ಸ್ ದೇರ್ ಇಸ್ ಅನ್ ಪ್ರೀ ಡಿಫೈನ್ಡ್ ಫಾರ್ಮೆಟ್. ಇಲ್ಲೇ ಡೇಟ್ ಬರೀಬೇಕು, ಇಲ್ಲೇ ಟು ಅಡ್ರೆಸ್ ಬರೀಬೇಕು, ಇಲ್ಲೇ ಫ್ರಮ್ ಅಡ್ರೆಸ್ ಬರೀಬೇಕು ಅಂತ. ಓಕೆನಾ? ಸೊ ಇನ್ ದ ಸೇಮ್ ವೇ ಇನ್ ಆರ್ಡರ್ ಟು ರೈಟ್ ಪ್ರೋಗ್ರಾಮ್ಸ್ ದೇರ್ ಇಸ್ ಅ ಸ್ಟ್ರಕ್ಚರ್ ಆ್ಯಂಡ್ ಎ ಸಿಂಟ್ಯಾಕ್ಸ್. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮಗೆ ಈ ಪ್ರೋಗ್ರಾಮ್ ನೋಡಿದ್ರೆ ತುಂಬ ಮೆಸ್ಸಿ ಅನಿಸುತ್ತೆ. ಅಲ್ಲಿ ಒಂದಿಷ್ಟು ಸ್ಪೆಷಲ್ ಸಿಂಬಲ್ಸ್ನ ಏನು ಮಾಡ್ಕೊಂಡಿದ್ದೀವಿ, ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆ್ಯಶ್ ಅನ್ನೋ ಸ್ಪೆಷಲ್ ಸಿಂಬಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ, ಡಾಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಪ್ಯಾರಂಥಸಿಸ್, ಸೊ ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ ಅಂತ. ಸೊ ಇದನ್ನು ನಾವು ಕಲ್ತ್ಕೋಬೇಕಪ್ಪ ಅಂತ ಅಂದರೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ದು ವಾಟ್ ಈಚ್ ಆ್ಯಂಡ್ ಎವ್ರಿ ಟೋಕನ್ಸ್ ಅಂತ ಕರಿತೀವಿ, ಅವುಗಳನ್ನ ತಿಳ್ಕೊಬೇಕಾಗುತ್ತೆ. ಅದ್ರ ಗೋಜಿಗೆ ನಾವಿಲ್ಲಿ ಹೋಗೋದು ಬೇಡ. ಬಟ್ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಸ್ ಇಟ್ಸ್ ಓನ್ ಸ್ಟ್ರಕ್ಚರ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇಂಥದನ್ನ ಇದೇ ರೀತಿ ಬರಿಬೇಕು, ಅದ್ರ ಸ್ಟ್ರಕ್ಚರ್ ಇದೇ ರೀತಿ ಇರಬೇಕು ಅಂತ ನಾವು ಏನು ಕರಿತೀವಿ, ದಟ್ ಈಸ್ ನಥಿಂಗ್ ಬಟ್ ಎ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಸೊ ಅದಾದ್ಮೇಲೆ ಸಿಂಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ. ಸಿಂಟ್ಯಾಕ್ಸ್ ಅಂತ ಅಂದರೆ ನಾವು ಬರಿಬೇಕಾದ್ರೆ ಇದೇ ಸ್ಟೈಲ್ನ ಫಾಲೋ ಮಾಡಬೇಕಾಗುತ್ತೆ. ಆ ರೀತಿ ಬರೆದ್ರೆ ಮಾತ್ರ ಕಂಪ್ಯೂಟರ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ. ದಟ್ ಈಸ್ ವಾಟ್ ದಿ ಸಿಂಟ್ಯಾಕ್ಸ್ ಅಂತ. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಕೆಲಸ ಮಾಡೋಣ. ಇದೊಂದು ಬ್ರ್ಯಾಕೆಟ್ ಇದೆಯಲ್ಲ, ಈ ಬ್ರ್ಯಾಕೆಟ್ನ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಟು ಜಸ್ಟ್ ಡಿಲೀಟ್. ಈ ಬ್ರ್ಯಾಕೆಟ್ನ ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನಾನು ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಏನಾಗುತ್ತಪ್ಪ ಅಂತ ಅಂದರೆ, ಪ್ರೋಗ್ರಾಮ್ ರನ್ ಆಗಲ್ಲ, ವಿಚ್ ರಿಸಲ್ಟ್ಸ್ ಇನ್ ವಾಟ್ ಎರರ್. ಸೊ ಎರರ್ ಬರೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ, ಇಲ್ಲಿ ಸಿಂಟ್ಯಾಕ್ಸ್ ಏನಾಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ದಟ್ ಈಸ್ ವಾಟ್ ದಿ ಎಕ್ಸಾಕ್ಟ್ ದಿ ಕಾಸ್ ಫಾರ್ ದಿ ಎರರ್. ಓಕೆ, ಐ ವಿಲ್ ಶೋ ದಟ್ ಎರರ್. ಪ್ರಾಬಬಲಿ ಇಲ್ಲೊಂದು ಔಟ್ಪುಟ್ ವಿಂಡೋ ಇರುತ್ತೆ, ಅದು ಕ್ಲೋಸ್ ಮಾಡಬೇಕು. ಮುಂಚೆ ಓಪನ್ ಮಾಡಿರೋದು ನಾವು ಇಲ್ಲಿ ರನ್ ಮಾಡೋಣ.
ಸೊ ರನ್ ಮಾಡಿದಾಗ ಇಲ್ಲಿ ನಾವು ನೋಡ್ತಾ ಬರ್ಬೋದು ಒಂದು ರೆಡ್ ಮಾರ್ಕಲ್ಲಿ ಹೈಲೈಟ್ ಆಗ್ತಾ ಇದೆ. ಸೊ ಈ ರೆಡ್ ಮಾರ್ಕಲ್ಲಿ ಹೈಲೈಟ್ ಆಗ್ತಾ ಇರೋದು ಏನಪ್ಪ ಅಂತಂದರೆ ದಿಸ್ ಇಸ್ ವಾಟ್ ನಥಿಂಗ್ ಬಟ್ ಎರರ್. ಸೊ ಇಲ್ಲಿ ನಾವು ಎರರ್ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಬರ್ಬೋದು, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಕ್ಸ್ಪೆಕ್ಟೆಡ್ ಫ್ಲವರ್ ಬ್ರಾಕೆಟ್ ಅಟ್ ಎಂಡ್ ಆಫ್ ಇನ್ಪುಟ್ ಅಂತ. ಅಂದರೆ ಫ್ಲವರ್ ಬ್ರಾಕೆಟ್ದು ವಾಟ್ ನೀಡ್ ಇದೆ ಅಂತ. ಏಕೆಂದರೆ ದಿಸ್ ಈಸ್ ವಾಟ್ ದಿ ಸಿಂಟ್ಯಾಕ್ಸ್. ಗಾಟ್ ಇಟ್. ಇವಾಗ ಈ ಎರರ್ ಏನಾಗುತ್ತೆ, ಆಟೋಮೆಟಿಕಲಿ ರೂಲ್ ಔಟ್ ಆಗುತ್ತೆ. ದಿ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಗಿವ್ ದಿ ಡಿಸೈರ್ಡ್ ಔಟ್ಪುಟ್. ಈ ಥರ ಔಟ್ಪುಟ್ ಏನಾಗ್ತಾ ಹೋಗುತ್ತೆ, ನಮಗೆ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ ಆ್ಯಂಡ್ ಸಿಂಟ್ಯಾಕ್ಸ್ ಆಫ್ ದಿ ಪ್ರೋಗ್ರಾಮ್. ಇದಾದಮೇಲೆ ನೆಕ್ಸ್ಟ್ ನಾವು ನೋಡಬೇಕಪ್ಪ ಅಂತ ಅಂದರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ದು ಒಂದಿಷ್ಟು ವಾಟ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ. ಯಾವುದು ವೇರಿಯೇಬಲ್ಸ್ ಅಂತ ಇದೆ, ಕಾನ್ಸ್ಟೆಂಟ್ಸ್ ಅಂತ ಇದೆ, ಅವುಗಳನ್ನ ನೋಡ್ತಾ ಬರೋಣ. ಸೊ ಇದಕ್ಕಿಂತ ಮುಂಚೆ ಎನಿಬಡಿ ಕೆನ್ ಅಕ್ನಾಲೆಡ್ಜ್ ದಿ ಥಿಂಗ್ಸ್ ಗೋಯಿಂಗ್ ಫೈನ್? ಐ ಮೀನ್ ಟು ಸೇ, ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅದು ಅರ್ಥ ಆಗ್ತಾ ಇದೆಯಾ ಅಂತ ಜಸ್ಟ್ ಒಂದು ಮೆಸೇಜ್ ಹಾಕಿ ನನಗೆ. ಸ್ಕ್ರೀನ್ ಶೇರಿಂಗ್ ಎಲ್ಲ ಪ್ರಾಪರಾಗಿ ಆಗ್ತಾ ಇದೆಯಾ ಅಂತ. Okay, got message from Sanjay P. Hopefully I am correct with that name. ಸೊ ನೆಕ್ಸ್ಟ್ ನಾವು ಏನು ಕಲಿಬೇಕಪ್ಪ ಅಂತಂದರೆ ವಾಟ್ ಎಕ್ಸಾಕ್ಟ್ಲಿ ವೇರಿಯಬಲ್ ಅಂತ ಕಾನ್ಸೆಪ್ಟ್ ಇದೆ. ಇದೆಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿದ್ದರೆ ಪ್ರೋಗ್ರಾಮಿಂಗ್ನ ತುಂಬ ಈಸಿಯಾಗಿ ಕಲ್ತ್ಕೊಂಡು ಹೋಗ್ಬೋದು. ಏನು ವೇರಿಯಬಲ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ವಿ ನೀಡ್ ಟು ಶೇರ್ ಸ್ಕ್ರೀನ್ ಇಯರ್. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ವೇರಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ವೇರಿಯಬಲ್ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸಿ ವಾಟ್ ಎಕ್ಸಾಕ್ಟ್ಲಿ ವೇರಿಯಬಲ್ ಮೀನ್. ದಿಸ್ ಈಸ್ ವೆರಿ ಮಚ್ ಸಿಂಪಲ್ ಕಾನ್ಸೆಪ್ಟ್. ವೇರಿಯಬಲ್ ಅಂದರೆ ಏನು ಅಂತ. ಸೊ ಕನ್ಸಿಡರ್ ಎ ಕಂಟೈನರ್. ಒಂದು ಕಂಟೈನರ್ ತಗೊಳ್ಳಿ, ಒಂದು ಮಗ್ ಅಂತ ತಗೊಂಬಿಡಿ, ಅಥವಾ ಒಂದು ಕಂಟೈನರ್ ವಾಟ್ ಎವರ್ ಇಟ್ ಮೈಟ್ ಬಿ, ಮಗ್. ಓಕೆ. ಸೊ ಬೆಳಗ್ಗೆ ನಾನು ಏನಾಗ್ತಾ ಇದ್ದೀನಿ, ಈ ಮಗ್ ಒಳಗಡೆ ಐ ಯೂಸ್ ಟು ಪುಟ್ ಮಿಲ್ಕ್. ಬೆಳಗ್ಗೆ ಹಾಲು ಹಾಕೊಂಡು ಕುಡಿತಾ ಇದ್ದೀನಿ. ನೆಕ್ಸ್ಟ್ ನಾನು ವೈಲ್ ಬ್ರೇಕ್ಫಾಸ್ಟ್ ಐ ಯೂಸ್ ಟು ಪುಟ್ ವಾಟರ್. ಲೇಟರ್ in my working hours I used to put coffee. So later in evening I used to put tea. ಸೊ ಸೇಮ್ ಕಂಟೈನರ್, ಸೇಮ್ ಮಗ್ ಇದೆ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಾನು ಆಗ್ತಾ ಇರೋ ಕಂಟೆಂಟ್ ಏನಿದೆ, ಫಸ್ಟ್ ಬಂದ್ಬಿಟ್ಟು ಮಿಲ್ಕು, ಲೇಟರ್ ವಾಟರ್, ಫಾಲೋಡ್ ಬೈ ಕಾಫಿ ಆ್ಯಂಡ್ ಟೀ. ಅಂದರೆ ಈ ಕಂಟೈನರ್ ಇದೆಯಲ್ಲ, ದಿಸ್ ಈಸ್ ವಾಟ್ ನಥಿಂಗ್ ಬಟ್ ಎ ಕಂಟೈನರ್. ಈ ಕಂಟೈನರ್ ಒಳಗಡೆ ಇರೋದೇನಪ್ಪ ಅಂತ ಕರಿತೀವಿ ನಾವು, ಕಂಟೆಂಟ್ ಅಂತ ಕರಿತಾ ಇದ್ದೀವಿ. ಈ ಕಂಟೆಂಟ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ವೇರಿ ನಥಿಂಗ್ ಬಟ್ ಚೇಂಜಿಂಗ್. ಸೊ ಎಕ್ಸ್ಕ್ಯೂಸ್ ಮೀ, ಯಾವಾಗ ಈ ಕಂಟೆಂಟ್ ಚೇಂಜ್ ಆಗುತ್ತೆ ನಮ್ಮ ಡಿಮ್ಯಾಂಡ್ ಪ್ರಕಾರ ಅಥವಾ ನಮ್ಮ ಅವಶ್ಯಕತೆ ಪ್ರಕಾರ, ಅವಾಗ ನಾವು ಇದನ್ನು ಏನಂತ ಕರಿಬೋದಪ್ಪ ಅಂತಂದರೆ ವಿ ಕ್ಯಾನ್ ಏಬಲ್ ಟು ಕಾಲ್ ಇಟ್ ಆಸ್ ವಾಟ್ ವೇರಿಯಬಲ್ ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ವೇರಿಯಬಲ್ ಮೀನ್ ಹಂಗಾದ್ರೆ ನಾವೇನಂತ ಡಿಫೈನ್ ಮಾಡ್ಬೋದು ವೇರಿಯಬಲ್ ಅಂತ ಅಂದರೆ. ಸೊ ವೇರಿಯಬಲ್ ಈಸ್ ನಥಿಂಗ್ ಬಟ್ ಎ ಕಂಟೈನರ್. ವೇರಿಯಬಲ್ ಅಂದರೆ ಕಂಟೈನರ್ ಅಂತ ಹೇಳ್ತಾ ಇದ್ದಾರೆ. ದಿ ಕಂಟೆಂಟ್ ಆಫ್ ದಿ ವೇರಿಯಬಲ್, ಕಂಟೆಂಟ್ ಆಫ್ ವೇರಿಯಬಲ್ ಕೀಪ್ ಆನ್ ಚೇಂಜಿಂಗ್. ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಕೀಪ್ ಆನ್ ಚೇಂಜಿಂಗ್ ಆಸ್ ಪರ್ ಅವರ್ ನೀಡ್. ದಿಸ್ ಈಸ್ ನಥಿಂಗ್ ಬಟ್ ಎ ವೇರಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವೇರಿಯಬಲ್ ಅಂತ ಅಂದ್ರೆ ಏನು ಅಂದರೆ, ವೇರಿಯಬಲ್ ಅಂದರೆ ಕಂಟೈನರ್. ಸೊ ಅದ್ರ ಒಳಗಡೆ ಇರೋ ಕಂಟೆಂಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಈ ಕಾನ್ಸೆಪ್ಟ್ ಪ್ರೋಗ್ರಾಮಿಂಗಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಐ ಆಮ್ ಗೋಯಿಂಗ್ ಟು ಶೇರ್ ವಾಟ್ ದಿ ಪ್ರೋಗ್ರಾಮಿಂಗ್ ವಿಂಡೋ ಇಯರ್. ಇಲ್ಲೊಂದು ನಾನೇನು ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಒಂದು ವಾಟ್ ಪ್ರೋಗ್ರಾಮಿಂಗ್
ವಿಂಡೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾನು ವೇರಿಯೇಬಲ್ನ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ನೋಡ್ತಾ ಹೋಗೋಣ. ಅಲ್ಲಿ ಕಂಟೈನರ್ ಅಂತ ಹೇಳಿದ್ವಲ್ಲ, ಇಲ್ಲಿ ವೇರಿಯೇಬಲ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇಂಟ್ ಎ ಅಂತ ಇದೆ. ಇಂಟ್ ಎ, ದಿಸ್ ಈಸ್ ವಾಟ್ ವೇರಿಯೇಬಲ್. ಸೊ ಈ ವೇರಿಯೇಬಲ್ ಒಳಗಡೆ ನಾನು ಏನಾಗ್ತಾ ಇದ್ದೀನಿ, 5 ವ್ಯಾಲ್ಯೂ ಆಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೇ ವೇರಿಯೇಬಲ್ ಒಳಗಡೆ ನಾನು ಏನಾಗ್ತಾ ಇದ್ದೀನಿ, 10 ವ್ಯಾಲ್ಯೂ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ವೇರಿಯೇಬಲ್ ಒಳಗಡೆ ನಾನು ಏನಾಗ್ತಾ ಇದ್ದೀನಿ, 20 ಆಗ್ತಾ ಇದ್ದೀನಿ. ಏನಪ್ಪ ಇದರ ಅರ್ಥ ಅಂದರೆ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ವೇರಿಯೇಬಲ್ ಎ ಅನ್ನೋದು ಒಂದು ವೇರಿಯೇಬಲ್ ಕಂಟೈನರ್ ಅಂದ್ಕೋಬೇಕು. ಇದರೊಳಗಡೆ 5 ಅನ್ನೋ ವ್ಯಾಲ್ಯೂನ ಹಾಕಿದೆ ನಾನು. ಅದಾದಮೇಲೆ ಅದೇ ವೇರಿಯೇಬಲ್ ಒಳಗಡೆ 5 ತೆಗೆದ್ಬಿಟ್ಟು 10 ಹಾಕಿದೆ. ಅದಾದಮೇಲೆ ಅದೇ ವೇರಿಯೇಬಲ್ ಒಳಗಡೆ ನಾನು ಏನು ಹಾಕ್ತಾ ಇದ್ದೀನಿ, 20 ಆಗ್ತಾ ಇದ್ದೀನಿ. ದಿಸ್ ಈಸ್ ನಥಿಂಗ್ ಬಟ್ ಎ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮಿಂಗ್. ಓಕೆನಾ? ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ವೇರಿಯೇಬಲ್ ನಾರ್ಮಲ್ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ, ಅಲ್ಲಿ ಕಂಟೈನರ್ ಅಂತ ಹೇಳಿದ್ವಿ. ಇಲ್ಲಿ ಏನು ಮಾಡುತ್ತೆ, ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ವೇರಿಯೇಬಲ್ ಅನ್ನೋದು ಒಂದು ಕಂಪ್ಯೂಟರ್ ಲೊಕೇಶನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೊಂದು ನೇಮ್ ಕೊಟ್ಟಿದ್ದೀವಿ ಎ ಅಂತ. ಆ ನೇಮ್, ಆ ಕಂಪ್ಯೂಟರ್ ಲೊಕೇಶನ್ ಒಳಗಡೆ ಏನಾಗ್ತಾ ಇದ್ದೀವಿ ನಾವು, 5 ಲೇಟರ್ 10 ಫಾಲೋಡ್ ಬೈ 20. ಈ ರೀತಿ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಅಂದರೆ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಈಸ್ ವಾಟ್ ವೇರಿಯೇಬಲ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಿದೆಯಪ್ಪ ಅಂತ ಅಂದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇರೋದು ಕಾನ್ಸ್ಟೆಂಟ್ಸ್ ಅಂತ ಇದೆ ಕಾನ್ಸೆಪ್ಟ್. ಸೊ ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಅವರ್ ಬೋರ್ಡ್ ಹಿಯರ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಅನ್ನೋ ಟಾಪಿಕ್ನ ನಾವೇನು ಮಾಡಬೇಕಾಗಿದೆ, ವಿ ನೀಡ್ ಟು ಡಿಸ್ಕಸ್. ನಿಮಗೆ ಗೊತ್ತಿರುತ್ತೆ ಇಲ್ಲಿ ಕಾನ್ಸ್ಟೆಂಟ್ ಅಂದರೆ ಏನಿರುತ್ತೆ ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಟೆಂಟ್ ಮೀನ್? ಕಾನ್ಸ್ಟೆಂಟ್, ಸೊ ಕಾನ್ಸ್ಟೆಂಟ್ ಅಂತ ಅಂದರೆ ಅನ್ಚೇಂಜ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚೇಂಜ್ ಆಗಲ್ಲ, ದಟ್ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್. ಓಕೆ, ಇದಕ್ಕೆ ಎಕ್ಸಾಂಪಲ್ ನಾವು ರಿಯಲ್ ವರ್ಲ್ಡಲ್ಲಿ ಏನು ಹೇಳ್ಬೋದಪ್ಪ ಅಂದರೆ ಕಾಲೇಜ್. ಇವಾಗ ಕಾಲೇಜ್ ಇದೆ, ನಿಮ್ಮ ಕಾಲೇಜ್ನೇ ಕನ್ಸಿಡರ್ ಮಾಡಿಕೊಂಡ್ರೆ, ಈವನ್ ಆಫ್ಟರ್ ಲಾಕ್ಡೌನ್ ಆದಮೇಲೆ ಕಾಲೇಜ್ ಇರುತ್ತೆ, ಸೇಮ್ ಕಾಲೇಜ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್. ಅಂದರೆ ದಿ ವ್ಯಾಲ್ಯೂ ವಿಚ್ ಈಸ್ ಗೋಯಿಂಗ್ ಟು ಬಿ ಅನ್ಚೇಂಜ್. ಇವಾಗ ನಾನು 5 ಅಂತ ತಗೊಂಡ್ರೆ 5 ಇರುತ್ತೆ. ಅದೇ ರೀತಿ 5 ಇರೋದೇನು 10 ಆಗಲ್ಲ. 5 ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ, ಲೇಟರ್ ಫಾಲೋಡ್ ಬೈ 10 ಮತ್ತು 20. ಬಟ್ ಇವುಗಳನ್ನ ನಾವು ಬೇರೆ ಬೇರೆ ವೇರಿಯೇಬಲಲ್ಲಿ ಅಥವಾ ಒಂದೇ ವೇರಿಯೇಬಲಲ್ಲಿ ಹಾಕ್ತಾ ಹೋಗ್ಬೋದು. ಬಟ್ ಈ ವ್ಯಾಲ್ಯೂಸ್ ಇರುತ್ತಲ್ಲ, ಅವುಗಳದ್ದು ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ದಿಸ್ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾನ್ಸ್ಟೆಂಟ್ ಅಂತ ಅಂದರೆ ದಿ ವ್ಯಾಲ್ಯೂಸ್ ವಿಚ್ ಆರ್ ಅನ್ಚೇಂಜ್ಡ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಇರೋದು ಯಾವುದಪ್ಪ ಅಂತ ಅಂದರೆ ವಾಟ್ ಡೇಟಾ ಟೈಪ್ ಅಂತ ಇದೆ. ನೆಕ್ಸ್ಟ್ ಇರೋದು ಯಾವುದಿದೆ, ಡೇಟಾ ಟೈಪ್ ಅಂತ. ಸೊ ಐ ಥಿಂಕ್ ಬೋರ್ಡ್ ಲುಕ್ಸ್ ವೆರಿ ಮೆಸ್ಸಿ. ಐ ವಿಲ್ ಕ್ಲೋಸ್ ಅಂಡ್ ಓಪನ್ ಇಟ್ ಅಗೈನ್. ಸೊ ಡೇಟಾ ಟೈಪ್ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಇಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಕಂಟೈನರ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎ ವೇರಿಯೇಬಲ್ ಅಂತ ನಾವು ತಿಳ್ಕೊಂಡಿದ್ವಿ. ಬನ್ನಿ, ಆಗಲೇ ನಾವು ಮಗ್ ಎಕ್ಸಾಂಪಲ್ ತಗೊಂಡ್ವಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಎ ಅವರ್ ಮಗ್. ಇದರೊಳಗಡೆ ಏನು ಮಾಡ್ತಾ ಹೋದ್ವಿ, ನಾವು ಚೇಂಜ್ ಮಾಡ್ತಾ ಹೋದ್ವಿ. ಅಂದರೆ ನೀರು ಹಾಕೋದು, ಕಾಫಿ ಹಾಕೋದು, ಟೀ ಹಾಕೋದು, ದಿ ಕಂಟೆಂಟ್ ಆಫ್ ದಿ ಕಂಟೈನರ್ ಇಸ್ ಗೋಯಿಂಗ್ ಟು ಬಿ ವೇರಿ. ಸೊ ನಮ್ಮ ತಾಯಂದ್ರೆ ಏನು ಮಾಡಿಬಿಡ್ತಾರೆ, ನಿನ್ನೇನು ಮದರ್ಸ್ ಡೇ ಆಗಿದೆ, ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ವಾಟ್ ಎಕ್ಸಾಂಪಲ್ ಆಫ್ ಮದರ್. ಓಕೆ, ಸೊ ಅವರು ಇದರಲ್ಲಿ ನೀರು ಕಾಫಿ ಎಲ್ಲ ಹಾಕೊಳ್ತಾ ಇರ್ತೀವಿ ನಮ್ಮ ಮಗ್ಗಲ್ಲಿ. ಬೈ ಮಿಸ್ಟೇಕ್ ದೇ ಯೂಸ್ ಟು ಪುಟ್ ಕೆರೋಸಿನ್, ಸೀಮೆಣ್ಣೆ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ವಿಚ್ ರಿಸಲ್ಟ್ಸ್ ಇನ್ ಎರರ್. ಇದು ಯಾವುದಪ್ಪ ಅಂದರೆ, ನಾವು ಯಾವುದನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ, ಐ ಮೀನ್ ಟು ಸೇ ನೀರು, ಕಾಫಿ, ಟೀ, ಹಾಲು, ಅದನ್ನ ಹಾಕುವಂಥ ಮಗ್ಗು, ಅದರೊಳಗಡೆ ಕೆರೋಸಿನ್ ಹಾಕಿದ್ರು, ವಿಚ್ ರಿಸಲ್ಟ್ಸ್ ಇನ್ ಎರರ್. ಈ ಎರರ್ನ ನಾವು ತಪ್ಪಿಸ್ಬೋದು ಅಂದರೆ ಯಾವ ರೀತಿ ತಪ್ಪಿಸ್ಬೋದು, ನಾನು ಇದ್ರ ಮೇಲೆ ಒಂದು ಲೇಬಲ್ ಹಾಕ್ತೀನಿ.
ಇದ್ರ ಮೇಲೆ ಏನಾಗ್ತೀನಿ ನಾನು ಲೇಬಲ್ ಹಾಕ್ತೀನಿ. ಇದ್ರ ಮೇಲೆ ಡ್ರಿಂಕಿಂಗ್ ಪರ್ಪಸ್ ಅಂತ ಹಾಕ್ತೀನಿ, ಅಥವಾ ಡ್ರಿಂಕಿಂಗ್ ಬ್ಯೂರೇಜಸ್ ಅಂತ, ಅಥವಾ ವಾಟರ್, ಕಾಫಿ, ಟೀ, ಮಿಲ್ಕ್ ಅಂತ ಏನು ಬೇಕಾದರೂ ಹಾಕೋಬೋದು. ಈ ಥರ ಒಂದು ಲೇಬಲ್ ಹಾಕಿದೆ. ದಿಸ್ ಈಸ್ ನಥಿಂಗ್ ಬಟ್ ಎ ಲೇಬಲ್. ಅರ್ಥ ಮಾಡ್ಕೋಬೇಕು. ಇದು ಕಂಟೈನರ್. ಸೊ ನೆಕ್ಸ್ಟ್ ಇದ್ರ ಒಳಗಡೆ ಇರೋದು ಕಂಟೆಂಟ್. ಇದ್ರ ಮೇಲ್ಗಡೆ ನಾನೊಂದು ಲೇಬಲ್ ಹಾಕಿದ್ದೀನಿ, ಏನಂತ, ಡ್ರಿಂಕಿಂಗ್ ಬ್ಯೂರೇಜಸ್ ಅಂತ. ಸೊ ಈ ಲೇಬಲ್ ಏನು ಹೇಳುತ್ತಪ್ಪ ಅಂದರೆ ಇದ್ರ ಒಳಗಡೆ ಏನನ್ನು ಹಾಕಬೇಕು ಅನ್ನೋದನ್ನ ಹೇಳುತ್ತೆ. ತಾಯಿಯಂದ್ರು ಯಾವುದೇ ಕಾರಣಕ್ಕೂ ಈ ಥರ ಲೇಬಲ್ ಇದ್ದಾಗ ಗಿರೋಸಿನ್ ಹಾಕ್ಲಿಕ್ಕೆ ಹೋಗಲ್ಲ. ಸೊ ಇದ್ರ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂದರೆ ಡೇಟಾ ಟೈಪ್, ಈ ಲೇಬಲ್ ಇದೆಯಲ್ಲ, ದಿಸ್ ಲೇಬಲ್ ಈಸ್ ನಥಿಂಗ್ ಬಟ್ ಎ ಡೇಟಾ ಟೈಪ್. ಸೊ ಈ ಡೇಟಾ ಟೈಪ್ ಹೇಳ್ತಾ ಇದೆ ಕಂಟೈನರ್ ಒಳಗಡೆ ಏನನ್ನ ಹಾಕಬೇಕು ನಾವು. ಅಂದರೆ ಡ್ರಿಂಕಿಂಗ್ ಬ್ಯೂರೇಜಸ್, ಕೆರೋಸಿನ್ ಹಾಕಿದ್ರೆ ಅಥವಾ ಪೆಟ್ರೋಲ್ ಹಾಕಿದ್ರೆ ಮತ್ತೊಂದು ಫಿನೈಲ್ ಹಾಕಿದ್ರೆ ವಿಚ್ ರಿಸಲ್ಟ್ಸ್ ಇನ್ ಬಗ್ ಅಥವಾ ಎರರ್. ಓಕೆ, ಸೊ ಹಾಗಾದರೆ ಡೇಟಾ ಟೈಪ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ಬೋದು, ಏನಂತ ಹೇಳ್ಬೋದು? ಡೇಟಾ ಟೈಪ್ ಅಂದರೆ ಡೇಟಾ ಟೈಪ್ ಈಸ್ ನಥಿಂಗ್ ಬಟ್ ಎ ಲೇಬಲ್, which we put on our container, and this data type tells what exactly we need to put inside container. ಅಂದರೆ ಕಂಟೈನರ್ ಒಳಗಡೆ ಏನನ್ನು ಹಾಕಬೇಕು ಅನ್ನೋದನ್ನ ಈ ಡೇಟಾ ಟೈಪ್ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ನಥಿಂಗ್ ಬಟ್ ಎ ಡೇಟಾ ಟೈಪ್. ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬಂದರೆ ಡೇಟಾ ಟೈಪ್ಸ್ ಯಾವ್ದು ಇರುತ್ತೆ ಕಾಮನ್ ಆಗಿ ಅಂತ ಅಂದರೆ ಇಂಟೀಜರ್ಸ್ ಇರುತ್ತೆ, ನಾವೇನಂತ ಕರಿತೀವಿ, ಇಂಟೀಜರ್ ಅಂತ ಕರಿತೀವಿ. ಅದಾದಮೇಲೆ ಫ್ಲೋಟ್ ಅಂತ ಕರಿತೀವಿ. ಅದಾದಮೇಲೆ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಇಂಟೀಜರ್ ಅಂತ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಹಾಕ್ಬೋದು, ನೆಗೆಟಿವ್ ವ್ಯಾಲ್ಯೂ ಹಾಕ್ಬೋದು, ಅಥವಾ 0 ಬೇಕಿದ್ರೂ ಹಾಕೋಬೋದು. ಫ್ಲೋಟಿಂಗ್ ಅಂತ ಅಂದರೆ ಡೆಸಿಮಲ್ ವ್ಯಾಲ್ಯೂಸ್ 10.5 ಅಥವಾ 5.15 ಈ ಥರ ಡೆಸಿಮಲ್ ವ್ಯಾಲ್ಯೂಸ್ನ ಹಾಕೋಬೋದು. ಕ್ಯಾರೆಕ್ಟರ್ ಅಂತ ಅಂದರೆ ಸಿಂಗಲ್ ಕ್ಯಾರೆಕ್ಟರ್, ಅದನ್ನು ನಾವು ಸಿಂಗಲ್ ಕೋಟಲ್ಲಿ ಹಾಕ್ತೀವಿ. ಎ, ಬಿ, ಸಿ ಈ ಥರ ಒಂದೇ ಕ್ಯಾರೆಕ್ಟರ್ ಹಾಕಬೇಕು. ಇಲ್ಲಿ ಎಲ್ಲದನ್ನೂ ಹಾಕ್ಲಿಕ್ಕೆ ಬರಲ್ಲ, ಒಂದು ಕ್ಯಾರೆಕ್ಟರ್ನ ಅಟ್ ಎ ಟೈಮ್ ಹಾಕ್ಬೋದು. ಸೊ ದೀಸ್ ಆರ್ ವಾಟ್ ಡೇಟಾ ಟೈಪ್ಸ್. ಅಂದರೆ ಲೇಬಲ್ ಹಾಕಿದ್ವಲ್ಲ ಅಲ್ಲಿ ಏನಂತ, ಬ್ಯೂರೇಜಸ್ ಅಂತ, ಅದೇ ರೀತಿ ಇಲ್ಲಿ ಲೇಬಲ್ ಏನಿದೆ ಇಂಟೀಜರ್ಸು, ಫ್ಲೋಟು ಮತ್ತು ಕ್ಯಾರೆಕ್ಟರ್ ಅಂತ. ನಾವಿಲ್ಲಿ ನಮ್ಮ ಪ್ರೋಗ್ರಾಮಿಂಗ್ ಬಂದು ನೋಡೋದಾದರೆ ಡೇಟಾ ಟೈಪ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗುತ್ತೆ. ಸೊ ಐ ಆಮ್ ಶೇರಿಂಗ್ ವಾಟ್ ಪ್ರೋಗ್ರಾಮಿಂಗ್ ವಿಂಡೋ. ಇಲ್ಲಿ ನೋಡ್ತಾ ಬನ್ನಿ, ಎ ಅನ್ನೋದು ವೇರಿಯೇಬಲ್ ಅಂತ ಹೇಳಿದೆ, ಇದ್ರ ಹಿಂದ್ಗಡೆ ಇಂಟೀಜರ್ ಅಂತ ಹಾಕಿದ್ದೀನಿ ಲೇಬಲ್. ದಿಸ್ ಲೇಬಲ್ ನಥಿಂಗ್ ಬಟ್ ಡೇಟಾ ಟೈಪ್. ಅಂದರೆ ಎ ಅನ್ನೋದು ಕಂಟೈನರ್, ಇದ್ರ ಒಳಗಡೆ ಇಂಟೀಜರ್ ವ್ಯಾಲ್ಯೂಸ್ ಮಾತ್ರ ಹಾಕ್ಬೋದು. ಅಂದರೆ ಯಾವ್ದು ಹಾಕ್ಬೋದು, 5 ಹಾಕ್ಬೋದು, ಅಥವಾ -5 ಹಾಕ್ಬೋದು, ಅಥವಾ 0 ಹಾಕ್ಬೋದು. ಅಂದರೆ ಪಾಸಿಟಿವ್, ನೆಗೆಟಿವ್ ಮತ್ತು 0 ಹಾಕ್ಬೋದು. ಇದನ್ನು ಬಿಟ್ಬಿಟ್ಟು ನಾನು ಏನಾದರೂ ಡೆಸಿಮಲ್ ಹಾಕಿದೆ ಈ ಥರ ಅಂದರೆ ವಿಚ್ ರಿಸಲ್ಟ್ಸ್ ಇನ್ ಎರರ್ ಅಥವಾ ಮಾಲ್ ಫಂಕ್ಷನಿಂಗ್. ಗಾಟ್ ಇಟ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಡೇಟಾ ಟೈಪ್ ಮೀನ್. ಸೊ ಡೇಟಾ ಟೈಪ್ ಆದಮೇಲೆ ನಮ್ಮ ಕಾನ್ಸೆಪ್ಟ್ ಯಾವುದಿದೆಯಪ್ಪ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಅಂತ ಅಂದರೆ ಲೆಟ್ಸ್ ಸಿ ವಾಟ್ ಆಪರೇಟರ್ಸ್ ಅಂತ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ಆಪರೇಟರ್ಸ್ ಅಂತ. ಸೊ ದೀಸ್ ಆರ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಯಾವುದು, ಕಾನ್ಸ್ಟೆಂಟ್ ಆಗಿರ್ಬೋದು, ಡೇಟಾ ಟೈಪ್ಸ್, ವೇರಿಯಬಲ್ಸ್, ವೆರಿ ಬೇಸಿಕ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮಿಂಗ್. ಸೊ ಬೇಸಿಕ್ ಅಂತ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ, ಇದೆಲ್ಲ ಗೊತ್ತಿದ್ರೆ ವಿ ಕ್ಯಾನ್ ಏಬಲ್ ಟು ಗೋ ವಿತ್ ಪ್ರೋಗ್ರಾಮಿಂಗ್, ಎನಿ ಕೈಂಡ್ ಆಫ್ ಪ್ರೋಗ್ರಾಮಿಂಗ್, ಆರ್ ಎಲ್ಸ್ ವಿ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಸೊ ಲೆಟ್ ಸಿ. ಸೊ ಮತ್ತೆ ನಾನು ಇಲ್ಲಿ ಬೋರ್ಡ್ನ ಶೇರ್ ಮಾಡ್ತೀನಿ. ಸೊ ನಾವೇನು ಮಾಡೋಣ, ಆಪರೇಟರ್ಸ್ ಬಗ್ಗೆ ವಿ ನೀಡ್ ಟು ಡಿಸ್ಕಸ್. ಸೊ ಆಪರೇಟರ್ಸ್ ಯಾವ್ದ್ಯಾವ್ದಿದೆ, ಯಾವ ರೀತಿ ಯೂಸ್ ಮಾಡ್ತೀವಿ ನಾವು ಅಂತ ನೋಡ್ತಾ ಬರೋದಾದ್ರೆ, ಸೊ ಯಾವ್ದಿದೆ ಆಪರೇಟರ್ಸ್ ಅಂತ ಅಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್ ಅಂಡ್ ರಿಲೇಷನಲ್ ಆಪರೇಟರ್ಸ್. ದೀಸ್ ಆರ್ ವಾಟ್ 3
ಇಂಪಾರ್ಟೆಂಟ್ ಆಪರೇಟರ್ಸ್. ಇಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಪ್ಲಸ್ಸು ಮೈನಸ್ಸು ಡಿವಿಷನ್ನು, ಅದಾದಮೇಲೆ ವಾಟ್ ಇಸ್ ದಿಸ್ ಮಲ್ಟಿಪ್ಲಿಕೇಶನ್, ಅದಾದಮೇಲೆ ಇಲ್ಲಿ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ಬಂದ್ಬಿಟ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ಗೆಲ್ಲ ನಾವಿಲ್ಲಿ ಮಾಡ್ಯುಲಸ್ ಅಂತ ಹೇಳ್ತಾ ಇದ್ದೀವಿ. ಆ ಕಾನ್ಸೆಪ್ಟಿಗೆ ನಾವೇನು ಮಾಡ್ತೀವಿ, ವಿ ಯೂಸ್ ಟು ಗೋ ಫಾರ್ ಪರ್ಸೆಂಟೇಜ್. ಸೊ ಇಲ್ಲಿ ಲಾಜಿಕಲ್ ಅಂತ ಹೇಳಿದ್ರೆ ಯಾವ್ಯಾವ ಆಪರೇಟರ್ಸ್ ಬರುತ್ತೆ ಅಂದರೆ, ಲಾಜಿಕಲ್ ಅಂತಂದರೆ ನೀವು ಪ್ರಾಬಬಲಿ ಪಿ ಯು ಸಿನಲ್ಲಿ ಕಲ್ತಿರ್ತೀರ, ಇಲ್ಲಾಂದರೆ ಹೈಸ್ಕೂಲಲ್ಲಿ ಕಲ್ತಿರ್ತೀರ. ಯಾವುದು ಆ್ಯಂಡ್ ಆಪರೇಟರ್, ದಿಸ್ ಈಸ್ ವಾಟ್ ಆ್ಯಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಆಪರೇಟರ್, ದಿಸ್ ಈಸ್ ವಾಟ್ ಆರ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಹೇಳ್ತಾ ಇದ್ದೀವಿ ನಾವಲ್ಲಿ, ನೆಗೇಷನ್ ಅಂತ ಹೇಳ್ತೀವಿ, ದಿಸ್ ಈಸ್ ನಥಿಂಗ್ ಬಟ್ ನಾಟ್ ಅಂತ. ಸೊ ಇದಾದ್ಮೇಲೆ ರಿಲೇಷನಲ್ ಆಪರೇಟರ್ಸ್ ಅಂತ ಬರುತ್ತೆ. ಯಾವ್ದು ರಿಲೇಷನಲ್ ಆಪರೇಟರ್ಸ್ ಅಂತ ಬಂದ್ರೆ ನಾವು ನೋಡ್ತಾ ಹೋಗ್ಬೋದು. ರಿಲೇಷನಲ್ ಆಪರೇಟರ್ಸ್ ಯಾವ್ದ್ಯಾವ್ದಿದೆ ಅಂತ ನಾವು ನೋಡ್ತಾ ಹೋದ್ರೆ, ವಿ ಹ್ಯಾವ್ ರಿಲೇಷನಲ್ ಆಪರೇಟರ್ಸ್ ಸಮಥಿಂಗ್ ಲೈಕ್ greater than, lesser than, greater than or equal to, lesser than or equal to, greater than, yes, greater than, ಅದಾದ್ಮೇಲೆ ನಾಟ್ ಈಕ್ವಲ್ ಟು, ದೀಸ್ ಆರ್ ವಾಟ್ ರಿಲೇಷನಲ್ ಆಪರೇಟರ್ಸ್. ಇವುಗಳ ಬಗ್ಗೆ ತುಂಬ ಡೀಪಾಗಿ ಡಿಸ್ಕಸ್ ಮಾಡೋದು ಬೇಡ ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟ್. ಸೊ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇವುಗಳನ್ನೆಲ್ಲ ನಾವು ಏನಂತ ಕರಿತೀವಿ, ಆಪರೇಟರ್ಸ್ ಅಂತ ಕರಿತೀವಿ. ಜಸ್ಟ್ ನಾನು ಇಲ್ಲಿ ಒಂದು ಅರ್ಥಮೆಟಿಕ್ ಆಪರೇಟರ್ದು ಪ್ರೋಗ್ರಾಮಿಂಗಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಒಟ್ಟ ಇದನ್ನ ಏನು ಮಾಡ್ತಾ ಇದ್ದೀವಿ, ಪ್ರೋಗ್ರಾಮಿಂಗಲ್ಲಿ ಆಪರೇಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಲೆಟ್ಸ್ ಶೇರ್ ದಿಸ್. ಸಿ ನೋಡ್ತಾ ಬನ್ನಿ. a is equal to 5. I am going to declare one more variable, that is what int b is equal to 10. Then one more variable c is equal to a plus b. ಸೊ ನೋಡಿ ಇಲ್ಲಿ ಎ ಮತ್ತು ಬಿ ನಲ್ಲಿರುವಂಥ ಕಂಟೆಂಟ್ನ ಸಮ್ ಮಾಡಿಬಿಟ್ಟು ನಾವೆಲ್ಲಿ ಹಾಕ್ತಾ ಇದ್ದೀವಿ, ಸಿ ನಲ್ಲಿ ಹಾಕ್ತಾ ಇದ್ದೀವಿ. ಇದನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸಿ ನಲ್ಲಿ ಏನಿದೆ ಅನ್ನೋದನ್ನ ನಾನು ಐ ಯೂಸ್ ಟು ಪ್ರಿಂಟ್. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಸಿ ನಲ್ಲಿ ಆಬ್ವಿಯಸ್ಲಿ ಆನ್ಸರ್ ಏನು ಬಂದಿರುತ್ತಪ್ಪ ಅಂದರೆ 15 ಬಂದಿರುತ್ತೆ. ಲೆಟ್ಸ್ ರನ್ ದಿಸ್. ಸೊ ಇವಾಗ ನೋಡ್ತಾ ಹೋಗ್ಬೋದು, ಸಿ ನಲ್ಲಿ ಏನು ಬಂದಿದೆಯಪ್ಪ ಆನ್ಸರ್ ಅಂತ ಅಂದರೆ 15 ಬಂದಿದೆ. ಓಕೆನಾ? ಸೊ ಐ ವಿಲ್ ಶೋ ದಟ್ ದಿಸ್ ಈಸ್ ವಾಟ್ ದಿ ಆನ್ಸರ್. ಸೊ ನೋಡ್ತಾ ಬನ್ನಿ, ಇಲ್ಲಿ ಸಿ ಏನು ಬಂದಿದೆ, 15 ಬಂದಿದೆ. ಅಂದರೆ ಎ ಮತ್ತು ಬಿ ನಲ್ಲಿರೋದನ್ನ ಆಪರೇಟರ್ ಯೂಸ್ ಮಾಡಿಕೊಂಡು ಸಮ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಆಪರೇಟರ್ಸ್ ದೇ ಆರ್ ಗೋಯಿಂಗ್ ಟು ಡೂ. ಸೊ ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆಯಪ್ಪ ಅಂತ ಅಂದರೆ, so we have remaining concepts, something like operators ಆಗಿದೆ. ಇವಾಗ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್, ಲೂಪ್ಸ್ ಮತ್ತೆ ಅರೇಸ್ ಅಂತ. ದೀಸ್ ಆರ್ ವಾಟ್ ಬಿಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಆಸ್ ವೆಲ್ ಆಸ್ ಸಮ್ ಲಾಜಿಕಲ್ ಓರಿಯೆಂಟೆಡ್ ಟಾಪಿಕ್ಸ್. ಸೊ ಪ್ರಾಬಬಲಿ ಅರ್ಥ ಆಗ್ತಾ ಇದೆಯಾ ಇದೆಲ್ಲ? ಎನಿಬಡಿ ಕ್ಯಾನ್ ಅಕ್ನಾಲೆಡ್ಜ್ ವೆದರ್ ದಿ ಥಿಂಗ್ಸ್ ಆರ್ ಗೋಯಿಂಗ್ ಇನ್ ಯುವರ್ ಮೈಂಡ್ ಆರ್ ಆನ್ ಯುವರ್ ಮೈಂಡ್? ಸ್ಕ್ರೀನ್ ಶೇರಿಂಗ್ ಎಲ್ಲ ಪಕ್ಕ ಆಗ್ತಾ ಇದೆಯಾ ಅನ್ನೋದನ್ನ ಯು ಪೀಪಲ್ ನೀಡ್ ಟು ಕನ್ಫರ್ಮ್. Then I can able to go further with respect to decision making statements. Not getting any acknowledgement. Anybody can unmute and tell. Okay, Sanjan P got message from Sanjan P is telling yes. Hopefully you all have same answer. That is nothing but yes. Let's go with the decision making statements. So ಇಲ್ಲಿ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅನ್ನೋದನ್ನ ಫಸ್ಟ್ ವಿ ನೀಡ್ ಟು ಡಿಸ್ಕಸ್. ವಾಟ್ ಎಕ್ಸಾಕ್ಟ್ಲಿ ದಿ ಡಿಸಿಷನ್ ಮೇಕಿಂಗ್ ಅಂದರೆ ಏನು, ಇದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾವೇನು ಮಾಡ್ಕೋಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಸೊ every day we used to make decision making. In our daily life we used to make decision making. ಯಾವ ರೀತಿ ನಾವು ಡಿಸಿಷನ್ ಮೇಕಿಂಗ್ನ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅದನ್ನು ಪ್ರೋಗ್ರಾಮಿಂಗಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ.
ಸೊ ಡಿಸಿಷನ್ ಮೇಕಿಂಗ್. ಇವತ್ತು 9:30ಗೆ ಕ್ಲಾಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಅಟೆಂಡ್ ಆಗಬೇಕಾ, ಅಟೆಂಡ್ ಆಗಬಾರ್ದಾ? ಯು ಪೀಪಲ್ ಆರ್ ಗೋಯಿಂಗ್ ಟು ಡಿಸೈಡ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್. ಓಕೆನಾ? ಸೊ ನೀವು ಡಿಸಿಷನ್ ಮೇಕಿಂಗ್ ನೀವು ಟ್ರೂ ಅಂತ ಡಿಸೈಡ್ ಮಾಡಿದ್ರೆ ಅಟೆಂಡ್ ಆಗ್ತೀರಿ, ಫಾಲ್ಸ್ ಅಂತ ಡಿಸೈಡ್ ಮಾಡಿದ್ರೆ ಏನು ಮಾಡ್ತೀರಪ್ಪ ಅಂದರೆ ಮಾಸ್ಕ್ ಹಾಕೊಂಡು ಮನೇಲಿ ಕೂತ್ಕೋಬೇಕಾಗುತ್ತೆ. ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. ಸೊ ಸೇಮ್ ಥಿಂಗ್ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಎಲ್ಲ ಹತ್ರ ನೋಡ್ತಾ ಇರ್ತೀವಿ. ಓಕೆನಾ? ಸೊ ಇದಾದಮೇಲೆ ಒಟ್ಟು ಅಮ್ಮ ಬಂದ್ಬಿಟ್ಟು ಕೇಳ್ತಾರೆ, ಒಟ್ಟು ನೀನು ತಿಂಡಿ ತಿಂತೀಯಾ ಅಂತ. ಶಿ ಯೂಸ್ ಟು ಆಸ್ಕ್. ನೀವು ಅಲ್ಲಿ ಡಿಸೈಡ್ ಮಾಡಿ ಹೇಳ್ತೀರಿ ಎಸ್ ಅಥವಾ ನೋ. ದಿಸ್ ಈಸ್ ವಾಟ್ ಟ್ರೂ ಆ್ಯಂಡ್ ಫಾಲ್ಸ್. ದಿಸ್ ಈಸ್ ನಥಿಂಗ್ ಬಟ್ ಎ ಡಿಸಿಷನ್ ಮೇಕಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಈ ಪ್ಯಾಂಡಮಿಕ್ ಟೈಮಲ್ಲಿ ನೀವುಗಳು ಮಾಸ್ಕ್ ಹಾಕ್ತೀರಾ ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ದಿ ಆನ್ಸರ್ ಶುಡ್ ಬಿ ಎಸ್. ವಿ ಡೋಂಟ್ ಹ್ಯಾವ್ ಎನಿ ಫಾಲ್ಸ್ ಕೇಸ್ ಹಿಯರ್. ಓಕೆ, ಇದು ಯಾವಾಗಲೂ ಏನಾಗಬೇಕಾಗಿದೆ, ಟ್ರೂ ಆಗಬೇಕಾಗಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಡಿಸಿಷನ್ ಮೇಕಿಂಗ್. ಈ ಥರ ಡಿಸಿಷನ್ ಮೇಕಿಂಗ್ನ ನಾವು ಪ್ರೋಗ್ರಾಮಿಂಗಲ್ಲಿ ಏನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ನಾವು ಪ್ರೋಗ್ರಾಮಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ, ಬೈ ಯೂಸಿಂಗ್ ಇಫ್ ಸ್ಟೇಟ್ಮೆಂಟ್. ದಿಸ್ ಈಸ್ ಒನ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್, ಫಾಲೋಡ್ ಬೈ ಇಫ್ ಎಲ್ಸ್, ದೆನ್ ಫಾಲೋಡ್ ಬೈ ಎಲ್ಸ್ ಇಫ್ ಲ್ಯಾಡರ್ ಅಂತ ಕರಿತೀವಿ. ಎಲ್ಸ್ ಇಫ್ ಲ್ಯಾಡರ್ ಅಂತ ಕರಿತೀವಿ. ಸೊ ಇದೇ ಥರ ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ, ವಾಟ್ ವಿ ಹ್ಯಾವ್ ಸ್ವಿಚ್ ಕೇಸ್. ಇದನ್ನು ಸಹ ಡಿಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ನಾವು ಇಫ್ ಒಂದನ್ನು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇಫ್ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ನಮಗೆ ಎಲ್ಸ್ ಗೊತ್ತಾಗುತ್ತೆ, ಇಫ್ ಎಲ್ಸ್ ಗೊತ್ತಾಗುತ್ತೆ. ಎಲ್ಸ್ ಇಫ್ ಲ್ಯಾಡರ್ ಮತ್ತು ಸ್ವಿಚ್ನ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಂದು ವಾಟ್ ರೆಕಾರ್ಡೆಡ್ ವಿಡಿಯೋಸ್ ಇದೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಐ ಆಮ್ ಗೋಯಿಂಗ್ ಟು ಸೆಂಡ್ ಆ್ಯಂಡ್ ಶೇರ್ ದಟ್ ವಾಟ್ ವಿಡಿಯೋಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಫ್ಯಾಕಲ್ಟೀಸ್. ಬೆಟರ್ ಟು ಗೋ ವಿತ್ ದಟ್. ಓಕೆ, ಸೊ ಇಲ್ಲಿ ಇಫ್ ಸ್ಟೇಟ್ಮೆಂಟ್ನ ನೋಡಬೇಕು. ಇಫ್ ಸ್ಟೇಟ್ಮೆಂಟ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ನಾನು ಪ್ರೋಗ್ರಾಮಿಂಗ್ ವಿಂಡೋನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಐ ಯೂಸ್ ಟು ವಾಟ್ ಒಂದು ವೇರಿಯೇಬಲ್ ತೊಗೊಳ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಕ್ಯಾರ್ ಸಿ ಅಂತ ಇದೆ. ಇದಾದ್ಮೇಲೆ ಪ್ರಿಂಟ್ ಎಫ್, ಐ ಆಮ್ ವಾಟ್ ಆಸ್ಕಿಂಗ್ ಮೈ ಸೆಲ್ಫ್ ವಾಟ್ ಅಟೆಂಡಿಂಗ್ ವಾಟ್ ಟುಡೇಸ್ ಆನ್ಲೈನ್ ವರ್ಕ್ಶಾಪ್. ಓಕೆನಾ? ಸೊ ಈ ಥರ ನಾನೇನು ಮಾಡ್ತಾ ಇದ್ದೀನಿ, ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ. ಗೆಟಿಂಗ್. ಸೊ ಆನ್ಲೈನ್ ವರ್ಕ್ಶಾಪ್ಗೆ ನೀವು ಅಟೆಂಡ್ ಆಗ್ತಾ ಇದ್ದೀರಾ ಅಂತ. ಸೊ ಲೇಟರ್ ನಮ್ಮ ರಿಸಲ್ಟ್ ಏನಿರುತ್ತೆ ಅದನ್ನು ನಾನು ಎಲ್ಲಿ ಹಾಕ್ತಾ ಇದ್ದೀನಿ ಅಂತ ಅಂದರೆ, ಸೊ ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಇದನ್ನು. ಸಿ ಒಳಗಡೆ ನಮ್ಮ ರಿಸಲ್ಟ್ನ ಹಾಕ್ತಾ ಇದೀವಿ. ಅಂದರೆ ಐದರ್ ಎಸ್ ಆರ್ ನೋ. ಇಫ್ ಸಿ ಈಕ್ವಲ್ಸ್ ಟು ಎಸ್, ಪ್ರಿಂಟ್ ಎಫ್ ಗುಡ್. ಸೊ ಹಲೋ ಸರ್, ಇದು ಎಂಡ್ ಆಯ್ತು ಅನ್ಸುತ್ತೆ ಮೀಟಿಂಗು. ಮತ್ತೊಂದು ಸರಿ ಇದು ಮಾಡ್ಬೋದೇನೋ? ಓಕೆ ಸರ್, ಓಕೆ. ಓಕೆ.
Hello. Hopefully the second session started, and this is what alarming that we used to be fast with respect to what our remaining topics. Okay, I will share the programming window. Yes, ಇಲ್ಲೇನಿದೆ ಒಟ್ಟು ಇಲ್ಲಿ ನಾವು ಎಂಟರ್ ಮಾಡಿರೋದು ಎಸ್ ಆಗಿದ್ರೆ ಗುಡ್, ಇಲ್ಲ ಅಂದರೆ ಎಲ್ಸ್ ಪ್ರಿಂಟ್ ಎಫ್ ಜಸ್ಟ್ ಇಲ್ಲಿ ನಾಟ್ ನಾನು ಏನು ಹೇಳ್ತಾ ಇದ್ದೀನಿ, ಬೆಟರ್ typo mistake, better you need to attend class ಅಥವಾ ವರ್ಕ್ಶಾಪ್. ಓಕೆನಾ? ಸೊ ಇಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ರಕಾರ ಪ್ರೋಗ್ರಾಮಿಂಗ್ನ ಬರಿತಾ ಇದ್ದೀವಿ. ಇದೆಲ್ಲ ನಮ್ಮದು ಮುಂಚೆ ಪ್ರೋಗ್ರಾಮಿಂಗ್ದು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಬನ್ನಿ, ದಿಸ್ ಈಸ್ ವಾಟ್ ಅವರ್ ದಿ ಪ್ರೋಗ್ರಾಮ್. ಇಲ್ಲಿ ಅಟೆಂಡಿಂಗ್ ಟುಡೇಸ್ ಆನ್ಲೈನ್ ವರ್ಕ್ಶಾಪ್ ಇದು ಕ್ವಶನ್. ನಾವಿಲ್ಲಿ ಎಸ್ ಅಂತ ಹೇಳಿದ್ರೆ ಗುಡ್ ಅಂತ ಪ್ರಿಂಟ್ ಆಗುತ್ತೆ, ಇಲ್ಲ ಅಂದರೆ ನಾವು ನೋ ಅಥವಾ ವೈ ಬಿಟ್ಟು ಬೇರೆ ಏನು ಟೈಪ್ ಮಾಡಿದ್ರು ಬೆಟರ್ ಯೂನಿಟ್ ಟು ಅಟೆಂಡ್ ವರ್ಕ್ಶಾಪ್ ಅಂತ ಪ್ರಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಈ ಪ್ರೋಗ್ರಾಮ್ನ ಏನು ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಅವರ್ ಔಟ್ಪುಟ್ ವಿಂಡೋ. ಸೊ ಈ ಸ್ಕ್ರೀನ್ನ ಔಟ್ಪುಟ್ ಸ್ಕ್ರೀನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಅಟೆಂಡಿಂಗ್ ಟುಡೇಸ್ ಆನ್ಲೈನ್ ವರ್ಕ್ಶಾಪ್, ದಿಸ್ ಈಸ್ ವಾಟ್ ದಿ ಕ್ವಶನ್. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಎಸ್ ಅಂತ ವೈ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸ್ಕ್ರೀನ್ ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತಾ ಇದ್ದೀನಿ, ವೈ ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ವರ್ಕ್ ಆಗ್ತಾ ಇದೆ. ವೈ ಅಂತ ಟೈಪ್ ಮಾಡಿದ್ರೆ ಏನಾಗುತ್ತಪ್ಪ ಅಂತ ಅಂದರೆ ನಥಿಂಗ್ ಈಸ್ ಕಮಿಂಗ್. ಓಕೆ, ಸಮ್ ಮಾಲ್ ಫಂಕ್ಷನಿಂಗ್ ಈಸ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಪ್ರೋಗ್ರಾಮ್. ಲೆಟ್ ಸಿ. ಒಟ್ಟು ಇಲ್ಲಿ ಏನಾಗಬೇಕಿತ್ತು, ಗುಡ್ ಅಂತ ಪ್ರಿಂಟ್ ಆಗಬೇಕಿತ್ತು, ಇಲ್ಲ ಅಂತ ಅಂದರೆ ಬೆಟರ್ ಯೂನಿಟ್ ಟು ಅಟೆಂಡ್ ವರ್ಕ್ಶಾಪ್ ಅಂತ ಪ್ರಿಂಟ್ ಆಗಬೇಕಿತ್ತು. ಲೆಟ್ಸ್ ಚೆಕ್ ವಾಟ್ ದಿ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ದಿಸ್. ನಾನಿಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಔಟ್ಪುಟ್ ವಿಂಡೋ. ಓಕೆ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ಐ ಯೂಸ್ ಟು ಡಿಬಗ್ ದಿಸ್. ನೋಡೋಣ ಏನಾಗ್ತಾ ಇದೆ ಅಂದರೆ ಪ್ರೋಗ್ರಾಮಿಂಗಲ್ಲಿ ದಿಸ್ ಈಸ್ ವಾಟ್ ಅನದರ್ ಫೇಸ್, that is what debugging. Okay na? So this window is not moving. Okay, let's see. Debug. Start debugging. Yes, attending today's online workshop. Yes. No. So debugging is not happening. Okay, there is an issue with respect to the IDE what we are using. So ಇಲ್ಲಿ scanf ಅಲ್ಲಿ %c ಕೊಟ್ಟು ನಾವು ಇಲ್ಲಿ %c ಕೊಡಬೇಕಿತ್ತು. ದಿಸ್ ಈಸ್ ವಾಟ್ ದಿ ಥಿಂಗ್ ಇನ್ಪುಟ್ ಅಲ್ಲಿ. ಸೊ ಇದನ್ನ ನಾವು ರನ್ ಮಾಡಿ ನೋಡೋಣ ಇವಾಗ. ಸೊ ದಿಸ್ ಈಸ್ ವಾಟ್ ದಿ ಥಿಂಗ್ ವಾಟ್ ವಿ ಡಿಸ್ಕಸ್ಡ್ ಅರ್ಲಿಯರ್. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಪ್ಪ ಅಂತ ಅಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಿಂಟ್ಯಾಕ್ಸ್ ರಿಲೇಟೆಡ್ ಮಿಸ್ಟೇಕ್ಸ್. ಓಕೆ, ಸೊ ರನ್ ಮಾಡೋಣ. ಅಟೆಂಡಿಂಗ್ ಟುಡೇಸ್ ಆನ್ಲೈನ್ ವರ್ಕ್ಶಾಪ್, ಐ ಆಮ್ ಗೋಯಿಂಗ್ ಟು ಪ್ರೆಸ್ ಎಸ್. ಸೊ ಇಲ್ಲಿ ಏನು ಬರ್ತಾ ಇದೆ, ಗುಡ್ ಅಂತ ಬರ್ತಾ ಇದೆ. ಐ ವಿಲ್ ಶೇರ್ ದಿಸ್ ಸ್ಕ್ರೀನ್ ಅಗೈನ್. ಸೊ ನೋಡಿ, ಇಲ್ಲಿ ನಾನು ವೈ ಅಂತ ಪ್ರೆಸ್ ಮಾಡಿದಾಗ ಇಲ್ಲೇನು ಬರ್ತಾ ಇದೆ, ಗುಡ್ ಅಂತ ಬರ್ತಾ ಇದೆ. ವೈ ಬಿಟ್ಬಿಟ್ಟು ನಾನು ಬೇರೆ ಏನು ಪ್ರೆಸ್ ಮಾಡಿದ್ರು ನೀವು ಬೆಟರ್ ಅಟೆಂಡ್ ಆಗಿ ಅಂತ ಏನು ಬರಬೇಕಾಗುತ್ತೆ, ಮೆಸೇಜ್ ಬರಬೇಕಾಗುತ್ತೆ. ಅದನ್ನು ನೋಡೋಣ ನಾವಿಲ್ಲಿ. ಸೊ ಐ ಯೂಸ್ ಟು ಶೇರ್ ದಿಸ್ ಅಗೈನ್, ಔಟ್ಪುಟ್ ವಿಂಡೋ. ಸೊ ನೋಡ್ತಾ ಬನ್ನಿ, ಇಲ್ಲಿ ಅಟೆಂಡಿಂಗ್ ಟುಡೇಸ್ ಆನ್ಲೈನ್ ವರ್ಕ್ಶಾಪ್ ನಾನಿಲ್ಲಿ ಏನು ಕೊಡ್ತಾ ಇದ್ದೀನಿ ಅಂತ ಅಂದರೆ ಐ ಯೂಸ್ ಟು ಪ್ರೆಸ್ ಎನ್. ಇವಾಗ ನೋಡ್ತಾ ಬನ್ನಿ, ಇಲ್ಲಿ ಬೆಟರ್ ಯೂನಿಟ್ ಟು ಅಟೆಂಡ್ ವರ್ಕ್ಶಾಪ್ ಅಂದರೆ ಈ ಥರ ಡಿಸಿಷನ್ ಮೇಕಿಂಗ್
ಈ ಡಿಸಿಷನ್ ಮೇಕಿಂಗ್ ಎಲ್ಲಿ ವರ್ಕ್ ಆಗ್ತಾ ಇದೆಯಪ್ಪ ಅಂತ ಅಂದರೆ ಈ ಇಫ್ ಮತ್ತು ಎಲ್ಸ್ ಕಂಡೀಷನಲ್ಲಿ ಏನಾಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಬನ್ನಿ. ಇಲ್ಲಿ ವಾಟ್ ಇಫ್ ನಲ್ಲಿ ನಾವು ಏನನ್ನ ಟೈಪ್ ಮಾಡಿರ್ತೀವಿ, ಎಸ್ ಅಥವಾ ನೋ ಟೈಪ್ ಮಾಡಿರ್ತೀವಿ, ಅದು ಸ್ಟೋರ್ ಆಗಿರುತ್ತೆ. ಅದು ಎರಡು ಈಕ್ವಲ್ ಆಗಿ ಇದೆಯಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಇದನ್ನ ಈಕ್ವಲಿಟಿ ಆಪರೇಟರ್ ಅಂತ ಕರಿತೀವಿ ನಾವು. ದಟ್ ಈಸ್ ನಥಿಂಗ್ ಬಟ್ ರಿಲೇಷನಲ್ ಆಪರೇಟರ್. ಇದು ವೈಗೆ ಈಕ್ವಲ್ ಆಗಿದ್ರೆ ಗುಡ್, ಇಲ್ಲಪ್ಪ ಅಂದ್ರೆ ಈ ಕಂಡೀಷನ್ ವರ್ಕ್ ಆಗಲ್ಲ. ಈ ನೆಕ್ಸ್ಟ್ ಎಲ್ಸ್ ಅಲ್ಲಿರೋ ಸ್ಟೇಟ್ಮೆಂಟ್ ಏನಾಗುತ್ತೆ, ವರ್ಕ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಬೆಟರ್ ಯು ನೀಡ್ ಟು ಅಟೆಂಡ್ ವರ್ಕ್ ಶಾಪ್ ಅಂತ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಇಫ್ ಅಂಡ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂತ ಅಂದ್ರೆ ವಿ ಹ್ಯಾವ್ ಕಾನ್ಸೆಪ್ಟ್ ಕಾಲ್ಡ್ ಲೂಪ್ಸ್ ಅಂತ ಕಾನ್ಸೆಪ್ಟ್ ಇದೆ. ಏನು ಲೂಪ್ ಅಂದ್ರೆ ನಾವು ತಿಳ್ಕೊಳ್ತಾ ಹೋಗೋಣ. ಇದಕ್ಕೆ ಸ್ವಲ್ಪ ಬೋರ್ಡ್ ವರ್ಕ್ ಬೇಕಾಗುತ್ತೆ. ಲೂಪ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ವಿ ಯೂಸ್ ಟು ಗೋ ಫರ್ದರ್. ಅಂಡ್ ದಿಸ್ ಅಗೈನ್ ಬೋರ್ಡ್ ಲುಕ್ಸ್ ಮೆಸ್ಸಿ, ಐ ವಿಲ್ ಕ್ಲೀನ್ ಇಟ್ ಅಗೈನ್. ಸೊ ಸೆಕೆಂಡ್ ಸೆಷನ್ ಅಲ್ಲಿ ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. So I will share the whiteboard now. See, ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಿದೆ ಕಾನ್ಸೆಪ್ಟ್ ಅಂತ ಅಂದ್ರೆ ವಿ ಹ್ಯಾವ್ ವಾಟ್ ಕಾನ್ಸೆಪ್ಟ್ ಕಾಲ್ಡ್ ಲೂಪ್ಸ್ ಅಂತ ಇದೆ. ಏನಿದೆ, ಲೂಪ್ಸ್ ಅಂತ. ಏನು ಲೂಪ್ ಅಂತ ಅಂದ್ರೆ, ಇವಾಗ ಜಸ್ಟ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ನೀವು ತಿಂಡಿ ತಿನ್ಲಿಕ್ಕೆ ಕೂತಿರ್ತೀರಿ ಫಾರ್ ಬ್ರೇಕ್ಫಾಸ್ಟ್, ಓಕೆನಾ? ಸೊ ಇಲ್ಲಿ ಪ್ಲೇಟಲ್ಲಿ ಏನಿರುತ್ತಪ್ಪ, ತಿಂಡಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಈ ತಿಂಡಿ ತಿನ್ನಬೇಕು ಅಂದರೆ ಈ ತಿಂಡಿಗೆ ಕೈ ಹಾಕ್ಬಿಟ್ಟು ನೀವು ಬಾಯಿಗೆ ಏನು ಇಟ್ಕೊಳ್ತೀರಿ, ಕೈ ಇಟ್ಕೊಂಡು ತುತ್ತಿಟ್ಕೊಂಡು ತಿಂತಾ ಇದ್ದೀರಿ. ಸೊ ಈ ಆ್ಯಕ್ಷನ್ ಇದೆಯಲ್ಲ, ಅಂದರೆ ತಿಂಡಿಗೆ ಕೈ ಹಾಕ್ಬಿಟ್ಟು ನೀವು ಬಾಯಲ್ಲಿ ಹಾಕ್ಕೊಳ್ಳೋದು, ಇದನ್ನು ರಿಪೀಟ್ ಮಾಡ್ತೀರಾ ನೀವು. ರಿಪೀಟ್ ಮಾಡ್ತೀವೋ ಇಲ್ವೋ? ಎಸ್, ರಿಪೀಟ್ ಮಾಡ್ತೀವಿ. ಓಕೆ, ದಿಸ್ ರಿಪಿಟೇಷನ್ ಇದೆಯಲ್ಲ, ರಿಪಿಟೇಷನ್ ನಥಿಂಗ್ ಬಟ್ ನಾವೇನಂತ ಕರಿಬೋದು, ಇದನ್ನ ಲೂಪ್ ಅಂತ ಕರಿಬೋದು. ಎಲ್ಲಿ ತನಕ ನಾವು ರಿಪೀಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಓಕೆ, ತಟ್ಟೆಲಿರೋದು ಖಾಲಿ ಆಗೋ ತನಕ. ತಟ್ಟೆಯಲ್ಲಿ ಇರೋದು ಖಾಲಿ ಆದಮೇಲೆ ನಾವು ರಿಪೀಟ್ ಮಾಡೋದನ್ನ ಏನು ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಸ್ಟಾಪ್ ದಿ ರಿಪಿಟೇಷನ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ನಥಿಂಗ್ ಬಟ್ ಲೂಪಿಂಗ್. ಅಂದರೆ ರಿಪಿಟೇಟಿವ್ ಆಗಿ ಒಂದೇ ಥರದ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಏನಂತ ಕರಿತೀವಪ್ಪ ಅಂತ ಅಂದರೆ ಲೂಪ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇಲ್ಲೂ ಅಷ್ಟೇ, ಯಾವುದೋ ಒಂದು ಸ್ಟೇಟ್ಮೆಂಟ್ನ ಪದೇ ಪದೇ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ನಾವು. ಅವಾಗ ನಾವೇನು ಮಾಡ್ತೀವಿ, ಆ ಸ್ಟೇಟ್ಮೆಂಟ್ಸ್ನ ನಾವು ಲೂಪ್ ಒಳಗಡೆ ಹಾಕ್ಬಿಟ್ಟು ವಿ ಯೂಸ್ ಟು ಎಕ್ಸಿಕ್ಯೂಟ್. ಓಕೆ, ಸೊ ಈ ಲೂಪ್ಗೆ ಬೇರೆ ರಿಯಲ್ ಟೈಮ್ ಕಾನ್ಸೆಪ್ಟ್ಸ್ದು ಎಕ್ಸಾಂಪಲ್ಸ್ ಯಾವುದಿದೆ ಅಂತಂದರೆ, ನೀವು ಕಾಲೇಜಿಗೆ ಬರ್ತೀರಾ. ಕನ್ಸಿಡರ್ ದಿಸ್ ಈಸ್ ವಾಟ್ ಯುವರ್ ಕಾಲೇಜ್. ಈ ಕಾಲೇಜಿಗೆ ನೀವು ಬರ್ತೀರಾ, ದಿನ ಬರ್ತೀರಾ. ಎಲ್ಲಿ ತನಕ ಬರ್ತೀರಾ? ರಿಪಿಟೇಟಿವ್ ಆಗಿ ಬರ್ತೀರಾ, ವಾಪಸ್ ಹೋಗ್ತೀರಾ. ಎಲ್ಲಿ ತನಕ ಅಂದರೆ ಅಪ್ ಟು ಗೆಟಿಂಗ್ ಯುವರ್ ಡಿಗ್ರಿ. ಡಿಗ್ರಿ ಸಿಗೋ ತನಕ ಏನು ಮಾಡ್ತಾ ಹೋಗ್ತೀರಾ, ನೀವು ಬರ್ತಾ ಹೋಗ್ತೀರಾ. ದಿಸ್ ಈಸ್ ನಥಿಂಗ್ ಬಟ್ ಎ ರಿಪಿಟೇಷನ್. ಅಂದರೆ ಡಿಗ್ರಿ ಸಿಕ್ಕ ಮೇಲೆ ಸ್ಟಾಪ್ ಮಾಡ್ತೀರಾ. ಈ ರಿಪಿಟೇಟಿವ್ ಆಗಿ ನಾವು ಪ್ರತಿಯೊಂದು ಕೆಲಸನೂ ಮಾಡ್ತಾ ಹೋಗ್ತೀವಿ ನಮ್ಮ ರಿಯಲ್ ಲೈಫಲ್ಲಿ. ಇವತ್ತು ನಾವು ಹೇಳಬೇಕಪ್ಪ ಅಂತ ಅಂದರೆ, ನಾವು ಬ್ರೀತ್ ಮಾಡ್ತಾ ಇದ್ದೀವಿ. ಇವಾಗ ಈ ಪ್ಯಾಂಡಮಿಕ್ ಟೈಮಲ್ಲಿ ಬ್ರೀತಿಂಗ್ ಅಥವಾ ಆಕ್ಸಿಜನ್ ಇದು ತುಂಬ ಕೇಳ್ತಾ ಇದ್ದೀವಿ ನಾವು. ಬ್ರೀತ್ ಮಾಡ್ತಾ ಇದ್ದೀವಲ್ಲ, ಇದು ರಿಪಿಟೇಟಿವ್ ಆಗಿ ಮಾಡ್ತಾ ಇರ್ತೀವಿ. ಎಲ್ಲಿ ತನಕ ಅಂತ ಅಂದರೆ ನಾವು ಬದುಕಿರೋ ತನಕ. ಗೆಟಿಂಗ್, ನಾವು ಬ್ರೀತ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ವಿ ಅಂತ ಅಂದರೆ ವಿ ಡೈಡ್. ಗೆಟಿಂಗ್? ಓಕೆ, ಸೊ ದಿಸ್ ಈಸ್ ವಾಟ್ ರಿಪಿಟೇಷನ್. ನಾವು ಬ್ರೀತ್ ಮಾಡ್ತಾ ಇರೋದು ಗುಡ್ ಎಕ್ಸಾಂಪಲ್ ಫಾರ್ ರಿಪಿಟೇಷನ್. ಅದೇ ರೀತಿ ನಮ್ಮ ಡೇ ಟು ಡೇ ಲೈಫಲ್ಲಿ ವಿ ಹ್ಯಾವ್ ಮೆನಿ ಎಕ್ಸಾಂಪಲ್ಸ್ ಫಾರ್ ರಿಪಿಟೇಷನ್. ಗಾಟ್ ಇಟ್? ಸೊ ಪ್ರೋಗ್ರಾಮಿಂಗಲ್ಲೂ ಅಷ್ಟೇ ಈ ಥರ ನಾವು ರಿಪಿಟೇಷನ್ ಮಾಡೋದಕ್ಕೆ ವಿ ಹ್ಯಾವ್ ಲೂಪ್ಸ್ ಕಾಲ್ಡ್ ಫಾರ್ ಲೂಪ್ ಅಂತ ಹೇಳ್ತೀವಿ, ವೈಲ್ ಲೂಪ್ ಅಂತ ಹೇಳ್ತೀವಿ, ಅದಾದಮೇಲೆ ಡೂ ವೈಲ್ ಲೂಪ್ ಅಂತ ಹೇಳ್ತೀವಿ. ಗೆಟಿಂಗ್? ಸೊ ಇವಾಗ ನಾವು ಡಿಸ್ಕಸ್ ಮಾಡೋದು ಜಸ್ಟ್ ಫಾರ್ ಲೂಪ್ ಡಿಸ್ಕಸ್ ಮಾಡೋಣ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಪ್ರೋಗ್ರಾಮಿಂಗಲ್ಲಿ ತೋರಿಸ್ತೀನಿ. ಪ್ರೋಗ್ರಾಮಿಂಗಲ್ಲಿ ತೋರಿಸಿದ್ಮೇಲೆ ಬಾಕಿ ಎರಡನ್ನ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಬೆಟರ್ ಟು ಗೋ ವಿತ್ ಅವರ್ ಆನ್ಲೈನ್ ವಿಡಿಯೋ ಕ್ಲಾಸಸ್ ಇದೆ, ಪ್ರೀ ಡಿಫೈನ್ಡ್ ರೆಕಾರ್ಡೆಡ್, ಅವುಗಳಿಗೆ ಹೋಗ್ಬೋದು. ಓಕೆನಾ? ಸೊ ಬಿ ಆನ್ಲೈನ್.
ಎಸ್, ನಾವಿಲ್ಲಿ ಫಾರ್ ಲೂಪ್ ನೋಡೋದಾದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಫಾರ್ ಲೂಪ್ ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ಪ್ರೋಗ್ರಾಮಿಂಗ್ ವಿಂಡೋ ವಿ ನೀಡ್ ಟು ಶೇರ್. ಇಲ್ಲಿ ನೋಡ್ತಾ ಬನ್ನಿ, ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಸ್ಟೇಟ್ಮೆಂಟ್ ಇದೆ, ದಟ್ ಈಸ್ ವಾಟ್, ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ ನಾನು. ವೆಲ್ಕಮ್ ಟು ಪ್ರೋಗ್ರಾಮಿಂಗ್, PROGRAMMING. ಓಕೆ, ಒಂದು ಸ್ಟೇಟ್ಮೆಂಟ್ನ ನಾನಿಲ್ಲಿ ಪ್ರಿಂಟ್ ಮಾಡ್ತೀನಿ. ಐ ವಿಲ್ ರನ್ ದಿಸ್. ಔಟ್ಪುಟ್ ಬಂದಿದೆ ಇಲ್ಲಿ, ನಾವು ನೋಡ್ತಾ ಹೋಗೋಣ. ಔಟ್ಪುಟ್ ವಿಂಡೋ ಶೇರ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಶೇರ್ ಆಗಿದೆ, ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಅನ್ನೋದು ಒಂದ್ಸರಿ ಪ್ರಿಂಟ್ ಆಗಿದೆ. ಗಾಟ್ ಇಟ್. ಸೊ ಈ ಸ್ಟೇಟ್ಮೆಂಟ್ನ ನಾನು 10 ಸರಿ ಪ್ರಿಂಟ್ ಮಾಡಬೇಕು ಅಂದರೆ 10 ಸರಿ ನಾನಿಲ್ಲಿ ಪ್ರಿಂಟ್ ಎಫ್ ಹಾಕೊಳ್ಳೋ ಅಂತ, ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಾನು ಲೂಪ್ ಒಳಗಡೆ ಈ ಸ್ಟೇಟ್ಮೆಂಟ್ ಹಾಕೊಂಡು ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಪ್ರಿಂಟ್. ಓಕೆ, ಸೊ ಇದನ್ನ ಯಾವ ರೀತಿ ನಾನು ಪ್ರಿಂಟ್ ಮಾಡ್ತೀನಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ನಾನಿಲ್ಲಿ ಲೂಪ್ ಯಾವ ರೀತಿ ಹಾಕೋದು ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಇಂಟ್ ವೇರಿಯಬಲ್ ತಗೊಂಡಿರ್ತೀನಿ, ಐ ಈಸ್ ಈಕ್ವಲ್ ಟು 0 ಅಥವಾ 1 ಅಂತ ತಗೊಂಡಿರ್ತೀನಿ. ಫಾರ್ ಲೂಪ್ ಆಗ್ತಾ ಇದ್ದೀನಿ. ಈ ಸಿಂಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವುಗಳು, ಜಸ್ಟ್ ಲೂಪ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳಿ ಅಷ್ಟೇ. ಸೊ ಇಲ್ಲೊಂದು ಐ ಈಸ್ ಈಕ್ವಲ್ ಟು 1, ಇಲ್ಲಿ ಬರೀ ವೇರಿಯಬಲ್ ತಗೊಂಡಿರ್ತೀನಿ, ಅದಕ್ಕೆ ಇಲ್ಲಿ ವ್ಯಾಲ್ಯೂ ಹಾಕಿರ್ತೀನಿ ನಾನು 1 ಅಂತ. ಅದಾದ್ಮೇಲೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10, ಐ ಪ್ಲಸ್ ಪ್ಲಸ್. ಸೊ ಇಲ್ಲೊಂದು ಬ್ರ್ಯಾಕೆಟ್ ಹಾಕೊಂಡು ಈ ಲೂಪ್ ಒಳಗಡೆ ಈ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀನಿ ನಾನು. ಲೂಪ್ ಒಳಗಡೆ ಈ ಸ್ಟೇಟ್ಮೆಂಟ್ ಹಾಕೊಂಡ್ಬಿಟ್ಟು ನಾನೇನು ಮಾಡ್ತಾ ಹೋಗ್ತೀನಿ ಅಂತ ಅಂದರೆ, ಇದನ್ನು, ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಇವಾಗ ನೋಡಿ, ಈ ಲೂಪ್ ಒಳಗಡೆ ಹಾಕಿರೋದ್ರಿಂದ 10 ಸರಿ ರನ್ ಆಗುತ್ತೆ. 1ಇಂದ ಹಿಡಿದ್ಬಿಟ್ಟು 10 ತನಕ ಏನಾಗುತ್ತೆ, ಇದು ರನ್ ಆಗುತ್ತೆ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, ವಾಟ್ ಐ ಯೂಸ್ ಟು ಡು, ಇದನ್ನು ಪ್ರೋಗ್ರಾಮ್ನ ರನ್ ಮಾಡಿಬಿಟ್ಟು ಸ್ಕ್ರೀನ್ನ ನಾನು ಏನು ಮಾಡಿದ್ದೀನಿ, ಶೇರ್ ಮಾಡ್ತೀನಿ ನಿಮಗೆ. 10 ಸರಿ ಪ್ರಿಂಟ್ ಆಗಿದೆ, ಇಲ್ಲಿ ನೋಡ್ಬೋದು ನೀವುಗಳು. ನೋಡಿ, 1 2 3 4 5 6 ಅಪ್ ಟು 10 ಟೈಮ್ಸ್ ಏನಾಗಿದೆ, ಇದೇ ಸ್ಟೇಟ್ಮೆಂಟು ಲೂಪ್ ಒಳಗೆ ಹಾಕಿರೋದ್ರಿಂದ ಏನಾಗಿದೆ, ಪ್ರಿಂಟ್ ಆಗಿದೆ. ಸೊ ಇದೇ ರೀತಿ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಸಪೋಸ್ 100 ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಂದರೆ ನಾನು ಐ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 100 ಕೊಟ್ಟಿದ್ದೀನಿ. ಇದನ್ನು ಸೇವ್ ಮಾಡಿಬಿಟ್ಟು ವಾಟ್ ಐ ಯೂಸ್ ಟು ಡು, ಐ ಯೂಸ್ ಟು ವಾಟ್ ರನ್ ದಿಸ್ ಪ್ರೋಗ್ರಾಮ್. ನೋಡ್ತಾ ಬನ್ನಿ, ಇಲ್ಲಿ 100 ಟೈಮ್ಸ್ ಏನಾಗಿದೆಯಪ್ಪ ಅಂತ ಅಂದರೆ ಪ್ರಿಂಟ್ ಆಗಿದೆ. ನೋಡ್ತಾ ಬರ್ಬೋದು ಇಲ್ಲಿ ಎಷ್ಟು ಸರಿ ಪ್ರಿಂಟ್ ಆಗಿದೆಯಪ್ಪ ಅಂದರೆ 100 ಟೈಮ್ಸ್ ಪ್ರಿಂಟ್ ಆಗಿದೆ. ಇದನ್ನು ಕೌಂಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಎಕ್ಸಾಕ್ಟ್ಲಿ 100 ಟೈಮ್ಸ್ ಅಂತೂ ಪ್ರಿಂಟ್ ಆಗಿದೆ. ದಿಸ್ ಈಸ್ ಹೌ ದಿ ಲೂಪ್ಸ್ ಆರ್ ಗೋಯಿಂಗ್ ಟು ವರ್ಕ್. ಲೂಪ್ ಅಂದರೆ ರಿಪಿಟೇಟಿವ್ ಆಗಿ ನಾವು ತಟ್ಟೆಯಿಂದ ನಮ್ಮ ಊಟನ ತಗೊಂಡು ಬಾಯಲ್ಲಿ ಯಾವ ರೀತಿ ಇಟ್ಕೊಳ್ತೀವಿ, ಪದೇ ಪದೇ ಇಟ್ಕೊಳ್ತೀವಲ್ಲ, ಅದೇ ರೀತಿ ರಿಪಿಟೇಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡೋದನ್ನ ನಾವೇನಂತ ಕರಿಬೋದು, ವಿ ಕ್ಯಾನ್ ಏಬಲ್ ಟು ಕಾಲ್ ಇಟ್ ಆಸ್ ಲೂಪ್. ಈ ಲೂಪಲ್ಲಿ ನಾವು ಮುಂಚೆನೆ ಹೇಳಿರೋ ಪ್ರಕಾರ, ಮುಂಚೆನೆ ಡಿಸ್ಕಸ್ ಮಾಡಿರೋ ಪ್ರಕಾರ 3 ವೇರಿಯಂಟ್ಸ್ ಇದೆ. ಯಾವ್ದ್ಯಾವ್ದಪ್ಪ ಅಂತ ಅಂದರೆ, ಫಾರ್ ಅಂತ ಇದೆ, ಲೇಟರ್ ವಿ ಹ್ಯಾವ್ ವಾಟ್ ಫಾರ್ ಆದಮೇಲೆ ವೈಲ್ ಅಂತ ಇದೆ, ಸೊ ಲೇಟರ್ ಡೂ ವೈಲ್ ಅಂತ ಇದೆ. ಇದರದ್ದು ನೀವುಗಳು ಏನು ಮಾಡಬೇಕಪ್ಪ ಅಂತ ಅಂದರೆ, ವಾಟ್ ಯು ನೀಡ್ ಟು ಡು, ನಿಮಗೆ ಇದ್ರದ್ದು ಈ ಕಂಟೆಂಟ್ ಎಲ್ಲ ಬೇಕಪ್ಪ ಅಂತಂದರೆ ಐ ವಿಲ್ ಶೇರ್ ದಿ ವಾಟ್ ವಿಡಿಯೋಸ್ ವಿತ್ ರೆಸ್ಪೆಕ್ಟ್ ಟು ಲೂಪ್ಸ್. ಸೊ ನೀವು ಅಲ್ಲಿ ಇನ್ನೊಂದಿಷ್ಟು ವಾಟ್ ಫಾರ್ ವೈಲು ಡೂ ವೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಯು ಕ್ಯಾನ್ ಏಬಲ್ ಟು ಲರ್ನ್ ವಿತ್ ರೆಸ್ಪೆಕ್ಟ್ ಟು ದೋಸ್ ವಿಡಿಯೋಸ್. ಸೊ ಇವಾಗ ಲೂಪ್ಸ್ ಆದಮೇಲೆ ವಾಟ್ ವಿ ಹ್ಯಾವ್ ದಿ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಅರೇಸ್ ಅಂತ ಇದೆ. ಓಕೆ, ಸೊ ಅರೇಸ್ ಬಗ್ಗೆ ನಾವೇನು ಮಾಡಬೇಕು ಇವಾಗ, ದಿಸ್ ಈಸ್ ವಾಟ್ ಅವರ್ ಫೈನಲ್ ಕಾನ್ಸೆಪ್ಟ್. ಅರೇಸ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಅರೇಸ್, ವಾಟ್ ಯು ಮೀನ್ ಬೈ ಅರೇ? ಸೊ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇವಾಗ ಯಾವುದ್ರದ್ದಪ್ಪ ಸೀಸನ್ ಅಂತ ಅಂದರೆ ಮಾವಿನ ಹಣ್ಣಿಂದು ಸೀಸನ್ ಇದೆ.
ಓಕೆನಾ? ಸೊ ಕನ್ಸಿಡರ್ ದೀಸ್ ಆರ್ ವಾಟ್ ಮ್ಯಾಂಗೋಸ್. ನಿಮ್ಮ ಮನೇಲಿ ಒಂದಿಷ್ಟು ಮಾವಿನ ಹಣ್ಣಿದೆ ಅಂತ ಅಂದರೆ ಆ ಮಾವಿನ ಹಣ್ಣನ್ನು ಎಲ್ಲ ಹಾಕಿಟ್ಟಿರ್ತೀರಾ ನೀವು ಅಂತ ಅಂದರೆ ಒಂದು ಚೀಲದಲ್ಲಿ ಹಾಕಿಟ್ಟಿರ್ತೀರಾ. ಗಾಟ್ ಇಟ್? ಸೊ ಈ ಥರ ಮಾವಿನ ಹಣ್ಣನ್ನು ಒಂದು ಚೀಲದಲ್ಲಿ ಹಾಕಿ ಇಟ್ಟಿರ್ತೀರ, ಚೀಲ. ಗೆಟಿಂಗ್? ಸೊ ಈ ಚೀಲನ ನಾವೇನಂತ ಪ್ರೋಗ್ರಾಮಿಂಗಲ್ಲಿ ಏನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ಅರೆ, ಅಥವಾ ಇದನ್ನ ನಾವು ಬ್ಯಾಗ್ ಅಂತ ಬೇಕಾದ್ರೂ ಕರ್ಕೋಬಹುದು. ವಾಟ್ ಇನ್ ಅವರ್ ನೇಟಿವ್ ಲ್ಯಾಂಗ್ವೇಜ್ ದಿಸ್ ಈಸ್ ನಥಿಂಗ್ ಬಟ್ ಚೀಲ ವೇರ್ ವಿ ಯೂಸ್ ಟು ಪುಟ್ ಆಲ್ ದಿ ಮ್ಯಾಂಗೋಸ್, ದಟ್ಸ್ ಇಟ್. ಸೊ ನಮ್ಮ ಪ್ರೋಗ್ರಾಮಿಂಗಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ 1ಇಂದ ಹಿಡಿದು 10 ತನಕ ವ್ಯಾಲ್ಯೂಸ್ ಇದೆ. ಅವುಗಳನ್ನ ನಾವು ಸ್ಟೋರ್ ಮಾಡಬೇಕಪ್ಪ ಅಂತ ಅಂದರೆ ನಾವು ಒಂದೊಂದೇ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಹೋದರೆ ದಟ್ ಈಸ್ ನಾಟ್ ದಿ ಫೀಸಿಬಲ್ ವೇ. ಸೊ ಇನ್ ಆರ್ಡರ್ ಟು ಸ್ಟೋರ್ ಆಲ್ ದಿ ವ್ಯಾಲ್ಯೂಸ್ ಇನ್ ಎ ಸಿಂಗಲ್ ಕಂಟೈನರ್ ಆರ್ ಎ ಸಿಂಗಲ್ ಬ್ಯಾಗ್ ಆರ್ ಎ ಸಿಂಗಲ್ ಚೀಲ, ವಾಟ್ ವಿ ಯೂಸ್ ಟು ಡೂ? ವಿ ಯೂಸ್ ಟು ಗೋ ಫಾರ್ ಅರೇ ಅಂತ ಹೇಳ್ತಾ ಇದ್ದೀವಿ. ಸೊ ಅರೇ ಅಂತ ಅಂದರೆ ನಾವೇನಂತ ಡಿಫೈನ್ ಮಾಡ್ಬೋದು ಅಂತ ಅಂದರೆ, ವಾಟ್ ಯು ಮೀನ್ ಬೈ ಅರೇ ಅಂತ ಹೇಳಿದ್ರೆ, ಅರೇ ಈಸ್ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಅರೇನ ನಾವೇನಂತ ಕರಿಬೋದು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್. ಅದರಲ್ಲಿರೋ ಪ್ರತಿಯೊಂದು ವ್ಯಾಲ್ಯೂಸ್ನು ನಾವು ಆಕ್ಸೆಸ್ ಮಾಡಬೇಕು ಅಥವಾ ರೀಡ್ ಮಾಡಬೇಕಪ್ಪ ಅಂದರೆ ಅವಕ್ಕೆ ಒಂದೊಂದು ನಂಬರ್ ಕೊಟ್ಟಿರ್ತೀವಿ. ಅದನ್ನು ನಾವೇನಂತ ಹೇಳ್ತಾ ಇದ್ದೀವಿ? ಆ್ಯಂಡ್ ವ್ಯಾಲ್ಯೂಸ್ associated with a number to access that numbers are called as index. ಅವುಗಳನ್ನ ಏನಂತ ಕರಿತೀವಿ? ಆ ನಂಬರ್ನ ಇಂಡೆಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಒಂದು ಕಂಟೈನರ್ ಇದೆ ಅಥವಾ ಒಂದು ಬ್ಯಾಗ್ ಇದೆ. ಬ್ಯಾಗಲ್ಲಿ 4 ಮ್ಯಾಂಗೋಸ್ ಇದೆ. ಓಕೆ, 4 ಮ್ಯಾಂಗೋಸ್. ಈ ಮ್ಯಾಂಗೋಗೆ ಇಂಡೆಕ್ಸು 0 ಕೊಟ್ಟಿದ್ದೀನಿ, ಈ ಮ್ಯಾಂಗೋಗೆ 1 ಕೊಟ್ಟಿದ್ದೀನಿ, ಈ ಮ್ಯಾಂಗೋಗೆ 2 ಕೊಟ್ಟಿದ್ದೀನಿ, ಈ ಮ್ಯಾಂಗೋಗೆ 3 ಕೊಟ್ಟಿದ್ದೀನಿ. ಈ ನಂಬರಿಂಗ್ ಕೊಟ್ಟಿರ್ತೀವಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಎ ಇಂಡೆಕ್ಸ್ ಅಂತ ಕರಿತಾ ಇದ್ದೀವಿ. ಸೊ ಒಂದು ಚೀಲದಲ್ಲಿ ನಾವು 4 ಮಾವಿನ ಹಣ್ಣು ಹಾಕಿ ಇಟ್ಟಿದ್ದೀವಿ ಅಂತ ಅಂದರೆ ನನಗೆ, ಸೊ ಇದರಲ್ಲಿ ಇದು ನಾನು ಯಾರಿಗಾದ್ರೂ ಹೇಳ್ತೀನಿ, ಈ ಚೀಲದಲ್ಲಿ ಯಾವ ಮಾವಿನ ಹಣ್ಣಾಗಿದೆ ನೋಡಪ್ಪ ಅಂತ. ಸೊ ಅವಾಗ ಅವನು ಯಾವ ರೀತಿ ಐಡೆಂಟಿಫೈ ಮಾಡ್ತಾನೆ ಅಂದರೆ ಬೈ ಯೂಸಿಂಗ್ ದಿ ನಂಬರ್. ಇವಾಗ ಸಪೋಸ್ 4ನೇ ಮಾವಿನ ಹಣ್ಣಾಗಿದ್ದರೆ, ಸರ್ 3ನೇ ಇಂಡೆಕ್ಸ್ ಇರೋವಂಥ ಮಾವಿನ ಹಣ್ಣು ಏನಾಗಿದೆ, ದಿಸ್ ಈಸ್ ರೈಪ್ಡ್ ಅಂತ ಹೇಳ್ತಾರೆ. ಗಾಟ್ ಇಟ್? ಸೊ ಈ ನಂಬರಿಂಗ್ ಕೊಟ್ಟಿರೋದ್ರಿಂದ ಐಡೆಂಟಿಫಿಕೇಶನ್ ಏನಾಗುತ್ತೆ, ತುಂಬ ಈಸಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ಅರೇಸ್ ಅಂತ. ಓಕೆ, ಅರೇ ಅಂತ ಅಂದರೆ ನಾವುಗಳು ತುಂಬ ಸಿಂಪಲ್ ಆಗಿ ತಿಳ್ಕೊಬೇಕಪ್ಪ ಅಂದರೆ, ಇಟ್ ಈಸ್ ಅ ಬ್ಯಾಗ್ ವಿಚ್ ಕನ್ಸಿಸ್ಟ್ಸ್ ಆಫ್ ವ್ಯಾಲ್ಯೂಸ್. ಈಚ್ ವ್ಯಾಲ್ಯೂ ಈಸ್ ಅಸೋಸಿಯೇಟೆಡ್ ವಿತ್ ಎ ನಂಬರ್ ಕಾಲ್ಡ್ ಇಂಡೆಕ್ಸ್. ಆ ಇಂಡೆಕ್ಸ್ ಎಲ್ಲಿಂದ ಶುರುವಾಗುತ್ತೆ? 0 ಇಂದ ಶುರುವಾಗುತ್ತೆ. 0, 1, 2, 3. got it? This is the way how the index is going to associated with values. Okay, that's it. ಇದನ್ನ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ವಾಟ್ ನೋಡ್ತಾ ಹೋದ್ರೆ ಅರೇಸ್ ಕಾನ್ಸೆಪ್ಟು ಸಹ ಏನಾಗಿದೆ, ದಿಸ್ ಈಸ್ ಆಲ್ಸೋ ಬಿಟ್ ಲೆಂತಿ. ದಟ್ಸ್ ವೈ ವಾಟ್ ವಿ ನೀಡ್ ಟು ಡೂ, ಈ ಅರೇ ಕಾನ್ಸೆಪ್ಟ್ಸ್ನ ನಾವು ವಾಟ್ ವಿಡಿಯೋದ ಶೇರ್ ಮಾಡಿರ್ತೀನಿ. ಈ ಅರೇ ಕಾನ್ಸೆಪ್ಟ್ಸ್ನ ನೀವು ಅಲ್ಲಿ ಇನ್ನೂ ಡೀಟೇಲ್ ಆಗಿ ಏನು ಮಾಡ್ತಾ ಹೋಗ್ಬೋದಾಗಿದೆ ಅಂತಂದರೆ, ಯು ಕ್ಯಾನ್ ಏಬಲ್ ಟು ವಾಟ್ ಲರ್ನ್ ದಿ ಅರೇ ಕಾನ್ಸೆಪ್ಟ್ಸ್. ಸೊ ಇದಾದಮೇಲೆ ಲೆಟ್ಸ್ ಕಮ್ ಫಾರ್ ಅವರ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. So I will share the PowerPoint presentation. This is what the topic, these are the topics we done with programs, then programming language, then programming structure and syntax, followed by variables, constants, data types, operators, decision making statements, ಲೂಪ್ಸ್ ಆ್ಯಂಡ್ ಫೈನಲಿ ಅರೇಸ್. ಇಷ್ಟು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ನ ನಾವು ತಿಳ್ಕೊಂಡಿದ್ದೀವಿ. ಇದರಲ್ಲಿ ನಾನು ಹೇಳಿರೋದೆಲ್ಲ ತುಂಬ ಜನರಿಕ್ ಆಗಿ ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ, ಬಿಕಾಸ್ ಯು ಪೀಪಲ್ ಆರ್ ವಾಟ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್. ದಟ್ಸ್ ವೈ ಇದಕ್ಕೆ ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ತುಂಬ ವಾಟ್ ಬ್ರೀಫ್ ಆಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಹೈಯರ್ ನಾಲೆಡ್ಜ್ ಬೇಕು ಅಂದರೆ ಆಬ್ವಿಯಸ್ಲಿ ಇದು ನಿಮಗೆ ಅಕಾಡೆಮಿಕ್ಸಲ್ಲೂ ಇದೆ. ಮೋರ್ ಓವರ್ ಆಸ್ ವಿ ಡಿಸ್ಕಸ್ಡ್ ಇನ್ ಅವರ್ ಅರ್ಲಿಯರ್ ಸ್ಲೈಡ್ಸ್, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಯುವರ್ ಕೆರಿಯರ್ ಆಲ್ಸೋ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡಬೇಕಾಗುತ್ತಪ್ಪ ಅಂದರೆ ಕನ್ಕ್ಲೂಷನ್ ಅಂತ ನಾವು ನೋಡ್ತಾ ಬಂದರೆ, ವಾಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಪಾಯಿಂಟ್ ಈಸ್ ವಾಟ್ ಪ್ರೋಗ್ರಾಮಿಂಗ್ ಇಸ್ ಈಸಿ ಟು ಲರ್ನ್. ದಿಸ್ ಕಾನ್ಸೆಪ್ಟ್ ವಿ ನೀಡ್ ಟು ಕೀಪ್ ಇನ್ ಅವರ್ ಮೈಂಡ್.
ಅಫ್ ಕೋರ್ಸ್ ಪ್ರೋಗ್ರಾಮಿಂಗ್ ಈಸ್ ಈಸಿ ಟು ಲರ್ನ್. ಯಾವಾಗ ಅದನ್ನ ಯಾವ ರೀತಿ ಕಲಿಬೇಕಪ್ಪ ಅಂತ ಅಂದ್ರೆ ನೋಡ್ತಾ ಬನ್ನಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇಲ್ಲಿ ಪ್ರೋಗ್ರಾಮಿಂಗ್ ಈಸ್ ಜನರಿಕ್, ದಟ್ ಈಸ್ ಎವ್ರಿ ಒನ್ ಕ್ಯಾನ್ ಲರ್ನ್. ಇದಕ್ಕೆ ಯಾವುದೇ ರೀತಿ ಡೊಮೈನ್ ರಿಲೇಟೆಡ್ ಕನ್ಸ್ಟೆಂಟ್ಸ್ ಇಲ್ಲ. ನಾನು ಕಾಮರ್ಸ್ ಆಗಿ ಡೊಮೈನ್ ಸ್ಟೂಡೆಂಟ್ಸು ಐ ಕಾಂಟ್ ಏಬಲ್ ಟು ಲರ್ನ್ ಪ್ರೋಗ್ರಾಮಿಂಗ್, ನೋ, ದೆರ್ ಇಸ್ ನೋ ಸಚ್ ಸಿನಾರಿಯೋ. Everybody can learn programming. That's why we are going to call it as this is what generic, I mean to say common concept. Okay, anybody can learn programming. So later, no IT background is required to learn programming. Programming ಕಲಿಬೇಕಪ್ಪ ಅಂತಂದ್ರೆ IT background ಬೇಕಾಗುತ್ತಾ? Definitely not. Got it? So later, so without programming, can we reach great heights in our professional life? ಸೊ ಇದಕ್ಕೆ ಆನ್ಸರ್ ಮುಂಚೆ ಹೇಳಿದ್ರೆ ಒಂದು 10 ವರ್ಷದ ಕೆಳಗಡೆ ಅಫ್ಕೋರ್ಸ್ ಎಸ್ ಅಂತ ಆನ್ಸರ್ ಹೇಳ್ಬೋದಾಗಿತ್ತು. ಇವತ್ತೇನಾಗಿದೆ, ದಿಸ್ ಈಸ್ ವಾಟ್ ದಿ ಪಾರ್ಷಿಯಲ್ ಒನ್, ಎಸ್ ನೋ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ಇವತ್ತು ಯಾವುದೇ ಡೊಮೈನ್ ಆಗಿದ್ರು ಅದರಲ್ಲಿ ನಮಗೆ ಏನಾಗಿದೆ, ದೆರ್ ಇಸ್ ಅ ಗ್ರೇಟ್ ನೀಡ್ ಆಫ್ ಪ್ರೋಗ್ರಾಮಿಂಗ್. ನಮಗೆ ತುಂಬ ಗೊತ್ತಿಲ್ಲ ಪ್ರೋಗ್ರಾಮಿಂಗ್ ಅಂತ ಅಂದ್ರೂ ಅಟ್ಲೀಸ್ಟ್ ಮ್ಯಾನೇಜಬಲ್ ಕೈಂಡ್ ಆಫ್ ಸ್ಟಫ್ ವಿ ನೀಡ್ ಟು ನೋ. Or else the guy, those who know programming, definitely they are going to make what great score in front of us. Got it? That's why ನಮಗೆ ಪ್ರೋಗ್ರಾಮಿಂಗ್ ಅನ್ನೋದು ಏನಾಗಿರ್ಬೇಕಾಗತ್ತೆ, ಗೊತ್ತಿರಬೇಕಾಗತ್ತೆ. ಲೇಟರ್ ಫಾಲೋಡ್ ಬೈ, ಓಕೆ, ದಿಸ್ ಈಸ್ ವಾಟ್ ದಿ ಕನ್ಕ್ಲೂಷನ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೇಳಬೇಕಪ್ಪ ಅಂತ ಅಂದ್ರೆ ವಾಟ್ ವಿತ್ ರೆಸ್ಪೆಕ್ಟ್ ಟು ಐಸ್ಯಾಟ್. ಸೊ ನಿಮ್ದು ಇಫ್ ಯು ನೀಡ್ ಟು ವಾಟ್ ಡೌನ್ಲೋಡ್ ಎನಿ ಪ್ರೋಗ್ರಾಮಿಂಗ್ ರಿಲೇಟೆಡ್ videos and programming related documents, feel free to what visit our website, that is what isat.guru. You can able to download this stuff. Okay, so that's it. ಇಷ್ಟು what ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ನ ನಾನು ಹೇಳ್ತಾ ಬಂದಿದ್ದೀನಿ. ನಥಿಂಗ್ ಮೋರ್ ದೆನ್ ದಿಸ್. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಪ್ರಾಬಬಲಿ ನಿಮ್ಗೂ ಸ್ವಲ್ಪ ಡೈಜೆಷನ್ ಕಷ್ಟ ಆಗ್ಬೋದು. ದಟ್ಸ್ ವೈ ಓಕೆ, ದಿಸ್ ಈಸ್ ವಾಟ್ ರಿಲೇಟೆಡ್ ಟು ಪ್ರೋಗ್ರಾಮಿಂಗ್, ಹೌ ದಿ ಪ್ರೋಗ್ರಾಮಿಂಗ್ ಈಸ್ ಗೋಯಿಂಗ್ ಟು ಮೇಕ್ ದಿ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಕೆರಿಯರ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಡೊಮೈನ್ ಅಂತ ಹೇಳ್ತಾ ಹೋಗ್ಬೋದು ನಾವು. ದಟ್ಸ್ ಇಟ್. ಸೊ ಇಲ್ಲಿಗೆ ನಾನು ವಾಟ್ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ವಿಡಿಯೋ ನಿಮ್ಮ ಫ್ಯಾಕಲ್ಟಿ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಪ್ರಾಬಬಲಿ ವಾಟ್ ಯುವರ್ ಫ್ಯಾಕಲ್ಟೀಸ್ ಆಲ್ಸೋ ವಾಟ್ recorded the video with their end. Better to, if you have any doubts, feel free to ask me. And what I am going to wish a great career, great programming, programming oriented career to you all. Thank you all. And I am going to thank you the management of whole Bapuji College, as well as the faculties, those who are what um, introduced to Bapuji family for me, for this ಈ ಟಾಪಿಕ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ. ದಟ್ಸ್ ಇಟ್. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ. ಆಲ್ ದಿ ಬೆಸ್ಟ್.